ಹಾಯ್ ಎಲ್ಲ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸೈನ್ಸ್ ಗುರು ಮಂಜುನಾಥ್ ವಿಶ್ವ ಅವರು ಮಾತಾಡ್ತಿದ್ದೀನಿ. ಸೊ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ತುಂಬಾ ದಿನದಿಂದ ವೇಟ್ ಮಾಡ್ತಕ್ಕಂಥ KS ಅಫಿಷಿಯಲ್ ನೋಟಿಫಿಕೇಶನ್ ಇವತ್ತು ರಿಲೀಸ್ ಆಗಿದೆ, ನೆನ್ಪಿಡ್ಕೋಬೇಕು. ಒಂದು ಎರಡನೇದಾಗಿ ತುಂಬಾ ಜನ ಈ ಹುದ್ದೆನ, ಅಂದ್ರೆ ಇದು ಬರೀ ಹುದ್ದೆ ಅಲ್ಲ, ಇದು ಸೇವೆ ಅಂತ ಕರಿತೀವಿ, ಸರ್ವಿಸ್ ಓರಿಯೆಂಟೆಡ್ ಜಾಬ್ಸ್. ಸೊ ಸಿಕ್ಕಾಪಟ್ಟೆ ಜನಕ್ಕೆ ಒಂದು ಡ್ರೀಮ್ ಇರುತ್ತೆ, ಏನಂತ ಅಂದ್ರೆ ನಾವು ಒಂದು ಇನೋವಾ ಕಾರಲ್ಲಿ ಓಡಬೇಕು, ಸರ್ಕಾರ ಕೊಟ್ಟಿರೋ ಕಾರಲ್ಲಿ ಓಡಾಡ್ಬೇಕು, ಬಂಗ್ಲೆಯಲ್ಲಿರ್ಬೇಕು, ಮತ್ತೆ 4-6 ಜನಕ್ಕೆ ಸೇವೆಯನ್ನ ಮಾಡ್ಬೇಕು, ನಮ್ಮ ಕೈಯಲ್ಲೂ ಸ್ವಲ್ಪ ಅಧಿಕಾರ ಇರಬೇಕು ಅಂತ ತುಂಬಾ ಜನ ಫೀಲ್ ಮಾಡ್ಕೊಂಡಿರ್ತೀರಾ. ಸೊ ಅಂತ ಒಂದು ಸುವರ್ಣಾವಕಾಶ ಇವತ್ತು ಬಂದಿರುತ್ತೆ. ಸೊ ಹಣೆ ಬರದಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ, ಒಂದ್ಸಲ ಪ್ರಯತ್ನ ಮಾಡ್ರಿ ಸಿಗ್ಬೋದು ಅಂತ ಹಣೆ ಬರದಲ್ಲಿ ಬರ್ದಿದ್ರೆ ಸೊ ಅದನ್ನ ಯಾರು ತಪ್ಸಕ್ಕಾಗಲ್ಲ. ಹಂಗಾಗಿ ಇವತ್ತು ಒಳ್ಳೆ ಸುವರ್ಣಾವಕಾಶ. ಯಾರ್ಯಾರೆಲ್ಲ ತುಂಬಾ ಕನಸುಗಳನ್ನ ಹೊತ್ತು ನಾನು ಒಳ್ಳೆ ಹುದ್ದೆಗೆ ಹೋಗ್ಬೇಕು, ಅದರಲ್ಲಿ ಎಸ್ಪೆಷಲಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ, ಆಫೀಸರ್ಸ್ಗಳು ಹುದ್ದೆಗಳಿಗೆ ಹೋಗ್ಬೇಕು ಅನ್ನೋರಿಗೆ ಇವತ್ತೊಂದು ಸುವರ್ಣ ಅವಕಾಶ. ಸೊ ಇವತ್ತು ಅಫಿಷಿಯಲ್ ಆಗಿ ಅಂದ್ರೆ 31ನೇ ತಾರೀಕೆ ಇವತ್ತೇ KS ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಹೇಳ್ತೀನಿ ಸರ್. ನಮ್ಮ ಕೈಲಿ ಆಗುತ್ತೋ ಇಲ್ಲ, ಎಷ್ಟೋ ಜನ ಕನ್ನಡ ಮೀಡಿಯಂ ಇರ್ತೀರಿ, ಗ್ರಾಮೀಣ ಭಾಗದಲ್ಲಿ ಇರ್ತೀರಿ, ಬಡವ್ರು ಇರ್ತೀರಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತೀರಿ. ಸೊ ಎಲ್ಲರಿಗೂ ಒಂದು ಕನಸಿರುತ್ತೆ, ಯಾಕೆ ಆಗ್ಬಾರ್ದು, ಒಂದು ಸಲ ಪ್ರಯತ್ನ ಪಟ್ಟು ನೋಡ್ರಿ. ಸೊ ಪ್ರಯತ್ನಕ್ಕೆ ಸೋಲಿಲ್ಲ ಅಂತ ಹೇಳ್ತಾ, ಸೊ ಇವತ್ತು ನೋಟಿಫಿಕೇಶನ್ ರಿಲೀಸ್ ಆಗಿರೋದನ್ನ ಈ ಪಿನ್ ಟು ಪಿನ್ ಡೀಟೇಲ್ ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ವಿತ್ ಅಧಿಕೃತ ಅಧಿಸೂಚನೆಯಲ್ಲಿ. ಸೊ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ನಿಮ್ ಕೈಲಿ ಆಗುತ್ತೋ ಇಲ್ಲ ಅಂತ ನೀವೇ ಡಿಸೈಡ್ ಮಾಡ್ಬಿಡ್ತೀರಿ. ಸಿಲೆಬಸ್ ಕೂಡ ತುಂಬಾ ಅಂದ್ರೆ ತುಂಬಾ ಈಸಿ ಇದೆ. ಏನೇನ್ ಸಿಲೆಬಸ್ ಇದೆ, ಏನೇನ್ ಚೇಂಜಸ್ ಮಾಡಿದ್ದಾರೆ, ಮತ್ತೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಇವತ್ತಿಂದನೇ ಪ್ರಿಪ್ರೇಷನ್ ಮಾಡ್ಕೊತಾ ಹೋಗ್ರಿ KS ಜಾಬ್ಗಳಿಗೆ. ನೋಡ್ರಿ, ಕರ್ನಾಟಕ ಲೋಕಸೇವಾ ಆಯೋಗದವರು ಇದನ್ನ ರಿಲೀಸ್ ಮಾಡಿದ್ದಾರೆ ಅಧಿಸೂಚನೆ. ಅಂದ್ರೆ ಈ KS ಎಕ್ಸಾಮ್ಸ್ ನಡೆಸ್ತಕ್ಕಂಥವ್ರು KPSC ಅವ್ರು ನಡೆಸ್ತಾರೆ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಈ KS ಹುದ್ದೆಗೆ ಪರೀಕ್ಷೆಯನ್ನ ನಡೆಸ್ತಾರೆ. ಸೊ ಹಂಗಾಗಿ ಅವರೇ ಅಧಿಸೂಚನೆಯನ್ನ ಬಿಟ್ಟಿದ್ದಾರೆ. ಅಂದ್ರೆ 31ನೇ ತಾರೀಕು, ಇವತ್ತು ಜುಲೈ 31ನೇ ತಾರೀಕು ಬಿಟ್ಟಿದ್ದಾರೆ, ನೆನ್ಪಿಡ್ಕೋಬೇಕು. ಸೊ ಎಷ್ಟು ಹುದ್ದೆಗಳು ಬಿಟ್ಟಿದ್ದಾರೆ, ಯಾವ ಹುದ್ದೆಗಳು ಇದಾವೆ ಅಂತಂದ್ರೆ, ಅದರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಇದಾವೆ, ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್ಸ್ಗಳು ಇದಾವೆ, ಸಹಾಯಕ ನಿರ್ದೇಶಕರ ಹುದ್ದೆಗಳು ಇದಾವೆ. ನೆಕ್ಸ್ಟ್ ತಹಶೀಲ್ದಾರ್ ಹುದ್ದೆಗಳು. ಎಷ್ಟೋ ಜನಕ್ಕೆ ತಹಶೀಲ್ದಾರ್ ಅಂತಂದ್ರೆ ಊರಲ್ಲಿ ದೇವ್ರ ತರ ನೋಡ್ತಾರಲ್ವಾ, ನಿಮ್ಮೂರಂತಲ್ಲ ಇಡೀ ತಾಲೂಕಲ್ಲಿ ತಹಶೀಲ್ದಾರ್ನ ದೇವ್ರ ತರ ನೋಡ್ತಾರೆ. ಸೊ ಅಂತ ಒಂದು ಹುದ್ದೆ ಏರ್ತಕ್ಕಂಥ ಅವಕಾಶ ನಿಮ್ಮ ಮನೆ ಬಾಗ್ಲಿಗೆ ಬಂದಿದೆ ಇವತ್ತು. ಯಾರ ಹಣೆ ಬರನೂ ಆಗ್ಲೇ ಇಲ್ದಂಗೆ ಯಾರು ಬರ್ದಿಲ್ಲ, ನಿಮ್ಮ ಹಣೆ ಬರ ನೀವೇ ಬರ್ಕೋಬೇಕು. ಯಾರಿಗೊತ್ತು, ನಿಮ್ಮ ಹಣೆ ಬರದಲ್ಲೂ ಕೂಡ ಪ್ರಯತ್ನ ಪಟ್ಟು ಈ ತರ ಒಂದು ಹುದ್ದೆಗೆ ಏರ್ಬೋದು, ಯಾರಿಗೂ ಗೊತ್ತಿಲ್ಲ. ಈ ವಿಡಿಯೋ ನೋಡ್ತಾ ಇರೋರು ಎಷ್ಟೋ ಜನ ಈ ನೋಟಿಫಿಕೇಶನ್ ಎಲ್ಲ ಆಫೀಸರ್ಸ್ ಆಗ್ಬೋದು, ಗೊತ್ತಿಲ್ಲ. ಹಂಗಾಗಿ ಸೊ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಓಕೆ, ಸೊ ಯಾವ್ದು ಇಂಪಾಸಿಬಲ್ ಇಲ್ಲ ಇಡೀ ಜಗತ್ತಲ್ಲಿ. ಟೋಟಲ್ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳು ಎರಡೂ ಸೇರಿ, ಅಂದ್ರೆ ಇವನ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗಳನ್ನ ಗ್ರೂಪ್ ಎ ಹುದ್ದೆಗಳನ್ನ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಗ್ರೂಪ್ ಬಿ ಹುದ್ದೆಗಳು, ಈ ತಹಶೀಲ್ದಾರ್, ಗ್ರೇಟ್ ರೆವಿನ್ಯೂ ಇಲಾಖೆ ಡಿಪಾರ್ಟ್ಮೆಂಟ್ ಇಂದು, ಸಹಾಯಕ ನಿರ್ದೇಶಕರು, ಸೊ ಇವು ಅಬಕಾರಿ ಉಪ ಅಧೀಕ್ಷಕರು. ಸೊ ಇವನ್ನೆಲ್ಲ ಗ್ರೂಪ್ ಇ ಹುದ್ದೆಗಳು ಅಂತ ಕರಿತೀವಿ. ಇದನ್ನ ಡೀಟೇಲ್ ಆಗಿ ನೋಟಿಫಿಕೇಶನ್ ಆಮೇಲೆ ನೋಡ್ಕೊಂಡ್ರೆ ನಿಮಗೆ ಇದನ್ನ PDF ಹಾಕಿರ್ತೀವಿ. ಟೋಟಲ್ KPSC ಅವರು KS ಹುದ್ದೆಗಳಿಗೆ 319 ಹುದ್ದೆಗಳಿಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಬೇಕಾಗಿರೋದು ನಿಮಗೆ ಒಂದು ಜಾಬ್. 319ರಲ್ಲಿ ಒಂದಾಗಲ್ವಾ, 100% ಆಗುತ್ತೆ. ನೀವು ಗಮನ ಇಟ್ಟು ಚೆನ್ನಾಗಿ ಪ್ರಿಪರೇಷನ್ ಆಗ್ಬೇಕು. ಸಿಲೆಬಸ್ ಏನಿದೆ ಅಂತ ನೋಡ್ಬೇಕು. ಬರೇ ಮೋಟಿವೇಶನ್ ಇಂದ ಯಾವ ಜಾಬ್ ಆಗಲ್ಲ, ಕರೆಕ್ಟ್ ಸಿಲೆಬಸ್ ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇಂಪಾರ್ಟೆಂಟ್ ಡೇಟ್ಸ್ ಮಾತ್ರ ನೆನಪಿಟ್ಕೊಡ್ರಿ. ಮೊದಲು ಅರ್ಜಿಯನ್ನ ಸಲ್ಲಿಸಲು ಪ್ರಾರಂಭ ದಿನಾಂಕ, ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ, ಸ್ಟಾರ್ಟಿಂಗ್ ಡೇಟ್ ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಅಂದ್ರೆ 1ನೇ ತಾರೀಕು ಆಗಸ್ಟ್ 1ನೇ ತಾರೀಕು 8ನೇ ತಿಂಗಳಿಂದನೇ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಎಂಡ್ ಆಗೋದು ನೆನಪಿಟ್ಕೋಬೇಕು. ಎಂಡಿಂಗ್ ಡೇಟ್ ಅದೇ ಆಗಸ್ಟ್, ಅಂದ್ರೆ ಮುಂದಿನ ತಿಂಗಳು 31ನೇ ತಾರೀಕು, ಅಂದ್ರೆ ಆಗಸ್ಟ್ 31ನೇ ತಾರೀಕು ಅಪ್ಲಿಕೇಶನ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಈಗಾಗಲೇ ಟೆಂಟೇಟಿವ್ ತಾತ್ಕಾಲಿಕ ಅಂತ ಬಿಟ್ಟಿದ್ದಾರೆ. ಈ ಪೂರ್ವಭಾವಿ ಪರೀಕ್ಷೆ ಅಂದ್ರೆ ನಿಮಗೆ 3 ಎಕ್ಸಾಮ್ಸ್ ಬರ್ತವೆ KS ಎಕ್ಸಾಮ್ಸ್ ಪಾಸ್ ಆಗ್ಬೇಕಂದ್ರೆ. ಯಾಕಂದ್ರೆ ಇವು ಬರೇ ಹುದ್ದೆಗಳಲ್ಲಿ, ಇವು ಸೇವೆಗಳು, ಗೆಜೆಟೆಡ್ ಹುದ್ದೆಗಳು ಆಗಿರೋದ್ರಿಂದ ಇದಕ್ಕೆ ಪವರ್ ಜಾಸ್ತಿ ಇರುತ್ತೆ, ನಿಮಗೆ ಸೇವೆ ಮಾಡೋ ಅವಕಾಶನೂ ಜಾಸ್ತಿ ಇರೋದ್ರಿಂದ ಬರೇ ಒಂದು 100 ಮಾರ್ಕ್ಸಿನ ಕ್ವಶನ್ ಪೇಪರ್ ಅಲ್ಲೇ ನಿಮ್ಮ ನಾಲೆಡ್ಜ್ ನ ಚೆಕ್ ಮಾಡಕ್ಕಾಗಲ್ಲ ಅಲ್ಲಿ. ಹಂಗಾಗಿ 3 ಹಂತದ ಎಕ್ಸಾಮ್ಸ್ಗಳು ಮಾಡ್ತಾರೆ. ಯಾವ್ದಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡ್ರಿ. ಪ್ರಿಲಿಮ್ಸ್, ಮೇನ್ಸ್, ಪರ್ಸನಾಲಿಟಿ ಟೆಸ್ಟ್ PT ಅಂತ ಇರುತ್ತೆ. ಬಟ್ ಇಲ್ಲಿ ಫಸ್ಟ್ ಪ್ರಿಲಿಮ್ಸ್ ಡೇಟ್ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ. ಪ್ರಿಲಿಮ್ಸ್ ಎಕ್ಸಾಮ್ ಡೇಟ್ ಯಾವ್ದಪ್ಪ ಅಂತಂದ್ರೆ 15ನೇ ತಾರೀಕು 11ನೇ ತಿಂಗಳು, ಅಂದ್ರೆ ನವೆಂಬರ್ 15ನೇ ತಾರೀಕು ಆಲ್ರೆಡಿ ಪ್ರಿಲಿಮ್ಸ್ ಎಕ್ಸಾಮ್ಸ್ ಡೇಟ್ ಬಿಟ್ಟಿದ್ದಾರೆ, ನೆನ್ಪಿಡ್ಕೊಡ್ರಿ. ಆಲ್ಮೋಸ್ಟ್ ಅದೇ ಡೇಟಿಗೆ ಆಗ್ಬೋದು. ಸೊ ಹಂಗಾಗಿ ಈಗ್ಲಿಂದಾನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂತ ಹೋಗ್ರಿ. ಓಕೆ, ನೆಕ್ಸ್ಟ್ ಈ ಅರ್ಜಿ ಹಾಕ್ಬೇಕಾದ್ರೆ
ಸೊ ನೀಟಾಗಿ ಅರ್ಜಿನ ಇದರಲ್ಲಿ PDF ಅಲ್ಲಿ ಕೊಟ್ಟಿರೋದನ್ನ ನೋಡ್ಕೊಂತ ಹೋಗ್ರಿ. ಸೊ ಇವನ್ನೆಲ್ಲ ಓದ್ಕೊಂಡು ಅರ್ಜಿ ಸಲ್ಲಿಸ್ಬೇಕಾದ್ರೆ ಯಾವುದೇ ತಪ್ಪನ್ನ ಮಾಡ್ಬೇಡ್ರಿ. ಈಗಾಗ್ಲೇ KPSC ಅವರು ಈ ಒನ್ ಟೈಮ್ ರಿಜಿಸ್ಟ್ರೇಷನ್ ಬಿಟ್ಟಿದ್ದಾರೆ. ಆಲ್ರೆಡಿ ನಿಮ್ಮ ಯಾರ್ಯಾರು ಮುಂಚೆ ಎಲ್ಲ KPSC ಅಲ್ಲಿ ಅಪ್ಲಿಕೇಶನ್ಸ್ ಹಾಕಿದಾರೋ ಅವ್ರದ್ದೆಲ್ಲ ಡೀಟೇಲ್ ಆಲ್ರೆಡಿ ಶೇರ್ ಮಾಡಿರ್ತೀರಾ. ಸೊ ಇದಕ್ಕೇನು ಇದ್ರ ಅಪ್ಲಿಕೇಶನ್ ಬಿಟ್ಟಿರ್ತಾರೆ, ಅಲ್ಲಿ ಲಾಸ್ಟಿಗೆ ಸಬ್ಮಿಟ್ ಅಂತ ಕೊಟ್ಟರೆ ಮುಗಿಯುತ್ತೆ. ಬಟ್ ಒಂದ್ಸಲ ಹೆಂಗಾರ ಆಗ್ಲಿ ನೀವು ಹಳೆ ಅಪ್ಲಿಕೇಶನ್ಸ್ ಏನು ಆಲ್ರೆಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ನ, ಸೊ ಅದ್ರ ಜೊತೆಗೆ ಇದನ್ನು ನೀಟಾಗಿ ನೋಡ್ಕೊಂತ ಹೋಗ್ರಿ. ಸೊ ನಿಮಗೆ ತುಂಬಾ ತೊಂದರೆ ಆಯ್ತು ನಿಮಗೆ ಅಪ್ಲಿಕೇಶನ್ ಹಾಕಕ್ಕಂತಂದ್ರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಲ್ಲಿ, ಕಂಪ್ಯೂಟರ್ ಶಾಪ್ಗಳಲ್ಲಿ ನೀಟಾಗಿ ಹಾಕ್ರಿ. ಬಟ್ ಮಿಸ್ಟೇಕ್ ಮಾಡ್ಲಿಲ್ಲಂಗೆ ಹಾಕ್ರಿ. ಸೊ ಇದು ಅಧಿಸೂಚನೆಯಲ್ಲಿ ನೀಟಾಗಿ ಕಂಪ್ಲೀಟ್ ಆಗಿ ಬಿಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಹಾಕೋದು ಎಲ್ಲರಿಗೂ ಗೊತ್ತಿರುತ್ತೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಏನಂತ. ಸೊ ಅದಕ್ಕಿಂತ ಹೆಚ್ಚಿಗೆ ಫೋಕಸ್ ಮಾಡಿದೆ ಇಲ್ಲಿ ಜಾಸ್ತಿ ಯಾವ್ದ್ರ ಬಗ್ಗೆ ಫೋಕಸ್ ಮಾಡೋಣ ಅಂದ್ರೆ ಏನೇನು ಸಿಲೆಬಸ್ ಇದೆ, ಸೊ ಏನೇನು ಓದ್ಬೇಕು ಅನ್ನೋದು. ಸೊ ನೋಡ್ರಿ, ಮೀಸಲಾತಿ ಬಂದಿದ್ರೆ ನಿಮಗೆ, ಸೊ ಈ ಮೀಸಲಾತಿ ಅಂಡರ್ ಸ್ವಲ್ಪ ಸರ್ಟಿಫಿಕೇಟ್ ಬರ್ತವೆ, ಆ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿ ಮೀಸಲಾತಿನ ಕೋರ್ಬೋದು ನೀವು. ಮೇಜರ್ ಆಗಿ ನೋಡ್ರಿ, ಗ್ರಾಮೀಣ ಅಭ್ಯರ್ಥಿ ಯಾರು ಇರ್ತೀರೋ ಗ್ರಾಮೀಣ ಅಭ್ಯರ್ಥಿಗೂ ಮೀಸಲಾತಿ ಇರುತ್ತೆ. ಕನ್ನಡ ಮಾಧ್ಯಮ ಅಂದ್ರೆ 1ರಿಂದ SSLC ವರೆಗೂ 1 ತರಗತಿಗಳನ್ನು ತಪ್ಪಿಸದೆ, 1 ವರ್ಷನೂ ತಪ್ಪಿಸದೆ, ಯಾರ್ಯಾರು ಕನ್ನಡ ಮೀಡಿಯಂ ಅಲ್ಲ ಅಂದ್ರೆ ನಿಮ್ಮ ಶಾಲೆ ಓದಿರೋದು ಗ್ರಾಮೀಣ ಭಾಗದಲ್ಲಿದ್ರೆ ಅಥವಾ ನೀವು 1ರಿಂದ SSLC ತನಕನೂ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ನಿಮಗೆ ಗ್ರಾಮೀಣ ಮತ್ತು ಕನ್ನಡ ಅಭ್ಯರ್ಥಿ ಮೀಸಲಾತಿ ಬರುತ್ತೆ. ಸೊ ಅದನ್ನು ಬಿದ್ದಾರು ಉಪಯೋಗ ಮಾಡ್ಕೊಡ್ರಿ. ನೆಕ್ಸ್ಟ್ ಶುಲ್ಕ ಕೊಟ್ಟಿದ್ದಾರೆ. ಜನರಲ್ ಕ್ಯಾಂಡಿಡೇಟ್ಸ್ಗೆ 600 ರೂಪಾಯಿ ಇರುತ್ತೆ. ನೆಕ್ಸ್ಟ್ OBC ವರ್ಗದವರಿಗೆ ಪ್ರವರ್ಗ 2A 2B 3A 3B ಅವರಿಗೆ 300 ರೂಪಾಯಿ ಇರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇರುತ್ತೆ. ನೆಕ್ಸ್ಟ್ SC ST ಮತ್ತೆ ಪ್ರವರ್ಗ 1 ಕ್ಯಾಟಗರಿ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ. ನೀವು ಯಾವುದೇ ಶುಲ್ಕವನ್ನ ಪಾವತಿಸೋ ಅಗತ್ಯ ಇಲ್ಲ. ನೆಕ್ಸ್ಟ್ ಅರ್ಹತಾ ಷರತ್ತುಗಳು, ಇದು ಎಲ್ಲ ಎಕ್ಸಾಮ್ಸ್ಗೆ ಇರುತ್ತೆ. ನೀವು ಭಾರತೀಯ ನಾಗರಿಕರಾಗಿರ್ಬೇಕು. ಸೊ ಇವೆಲ್ಲ ಕಂಪ್ಲೀಟ್ ಆಗಿ ಅರ್ಹತಾ ಷರತ್ತುಗಳು ಇರುತ್ತವೆ. ಆಲ್ಮೋಸ್ಟ್ ನಿಮಗೆ ಈ ಎಕ್ಸಾಮ್ಸ್ ಬರೋಕ್ಕೆ 99% ಎಲ್ಲರಿಗೂ ಅರ್ಹತೆ ಇರುತ್ತೆ. ನೆಕ್ಸ್ಟ್ ಪರೀಕ್ಷೆಯ ಪ್ರಯತ್ನಗಳು, ಇದು ಇಂಪಾರ್ಟೆಂಟ್. ಯಾಕಂದ್ರೆ ಬೇರೆ ಎಕ್ಸಾಮ್ಸ್ ಅಲ್ಲೆಲ್ಲ ಪ್ರಯತ್ನಗಳು ಅಟೆಂಪ್ಟ್ಸ್ ಕೊಡಲ್ಲ, ಇವು ಗೆಜೆಟೆಡ್ ಪೋಸ್ಟ್ ಆಗಿರೋದ್ರಿಂದ ಇಲ್ಲಿ ಅಟೆಂಪ್ಟ್ಸ್ ಇರುತ್ತೆ, ನೆನಪಿಟ್ಕೋಬೇಕು. ಜನರಲ್ ಕ್ಯಾಂಡಿಡೇಟಿಗೆ ಅಂದ್ರೆ ನೀವು KS ಅನ್ನ ಟೋಟಲ್ ನಿಮ್ಮ ಜೀವನದಲ್ಲಿ 5 ಬಾರಿ ಬರಿಬಹುದು, ಅಂದ್ರೆ 5 ಟೈಮ್ಸ್ ಬರಿಬಹುದು, 5 ಬಾರಿ. ಯಾರಿಗೆ? ಜನರಲ್ ಕ್ಯಾಂಡಿಡೇಟ್ಸ್ಗೆ. ಅದೇ ನೋಡ್ರಿ, ಪ್ರವರ್ಗ 1 2A 2B 3A 3B ಅಭ್ಯರ್ಥಿಗಳಿಗೆ ಅಂದ್ರೆ OBC ಅಭ್ಯರ್ಥಿಗಳಿಗೆ 7 ಬಾರಿ ಇದೆ, ನೀವು 7 ಟೈಮ್ಸ್ ಬರಿಬಹುದು. ಸೊ ಯಾರು ಕ್ಯಾಟಗರಿನೇ ಇಲ್ವಾ ಅವ್ರು 5 ಟೈಮ್ ಬರಿಬಹುದು ಇಡೀ ಲೈಫ್ ಟೈಮ್ ಅಲ್ಲಿ. ನೆಕ್ಸ್ಟ್ OBC ಅಭ್ಯರ್ಥಿಗಳು 7 ಟೈಮ್ ಬರಿಬಹುದು. ನೆಕ್ಸ್ಟ್ SC ST ಅಭ್ಯರ್ಥಿಗಳಿಗೆ ಪ್ರಯತ್ನಗಳ ಮಿತಿ ಇರುವುದಿಲ್ಲ, ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ಅಟೆಂಪ್ಟ್ ಮಾಡಬಹುದು. ಬಟ್ ಸರ್ ಎಷ್ಟು ಬೇಕಾದ್ರೂ ಬರಿಬಹುದು ಅಂತಂದ್ರೆ ಅವ್ರು ನೋಟಿಫಿಕೇಶನ್ ಮಾಡ್ಬೇಕಲ್ಲ, ನೋಟಿಫಿಕೇಶನ್ ಮಾಡಿದಾಗ ನೀವು ಬರೆಯಕ್ ಸಾಧ್ಯ. ಮತ್ತೆ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಅದಕ್ಕೆ, ಅಟೆಂಪ್ಟ್ಸ್ ಏನೋ ಇಷ್ಟಿದೆ, ಮತ್ತೆ ಏಜ್ ಲಿಮಿಟ್ಸ್ ಇಷ್ಟು ಏಜ್ ಒಳಗಡೆನೆ ಬರಿಬೇಕಂತ, ಅದನ್ನ ಏಜ್ ಲಿಮಿಟ್ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಹತೆ ಏನಿರ್ಬೇಕಪ್ಪ ಅಂದ್ರೆ ಯಾವುದೇ ಒಂದು ಅಧಿಕೃತವಾದ ಪದವಿ ಇರ್ಬೇಕು ನಿಮ್ಮ ಹತ್ರ, ಡಿಗ್ರಿ ಸರ್ಟಿಫಿಕೇಟ್ ಇದ್ರೆ ನೀವು ಹಾಕ್ಬಹುದು, ಎಕ್ಸಾಮ್ಸ್ಗೆ ಅಪ್ಲಿಕೇಶನ್ ಹಾಕ್ಬಹುದು. ಮತ್ತೆ ಇನ್ನೊಂದು ವಿಶೇಷವಾಗಿ ಇದರಲ್ಲಿ ಒಂದು ಸೌಲಭ್ಯ ಕಲ್ಪಿಸಿದರೆ, ಎಲ್ಲರೂ ಕೂಡ ಚೆನ್ನಾಗಿ ತಿಳ್ಕೊಬೇಕು. ಏನಂತಂದ್ರೆ ಸರ್, ಈಗ ನಾವು ಇನ್ನ ಕಾಲೇಜಲ್ಲಿ ಓದ್ತಿದ್ವಿ, ಡಿಗ್ರಿ ಕಾಲೇಜಲ್ಲಿ ಓದ್ತಿದ್ವಿ ಸರ್ ಅಂದ್ರೆ ಇನ್ನ ಫೈನಲ್ ಇಯರ್ ಅದಾವಂದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಥವಾ ಕೆಲವೊಬ್ರು ಫೈನಲ್ ಇಯರ್ ಅಲ್ಲಿ ಬ್ಯಾಕ್ ಸಬ್ಜೆಕ್ಟ್ಸ್ ಅಂದ್ರೆ ಸ್ವಲ್ಪ ಕಾರಣಾಂತರಗಳಿಂದ ಫೇಲ್ ಆಗಿರ್ತೀರಿ, ಅವರು ಕೂಡ ಈ ಅಪ್ಲಿಕೇಶನ್ ಹಾಕ್ಬೋದು. ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ನೀವು ಮೇನ್ಸ್ ಎಕ್ಸಾಮ್ಸಿಗೆ ಹೋಗೋದಕ್ಕೆ ನೀವು ನಿಮ್ಮ ಸರ್ಟಿಫಿಕೇಟ್ ಪ್ರಿಲಿಮ್ಸ್ ಏನ ಬರಿಬೋದು. ಈಗ ಫೈನಲ್ ಇಯರ್ ಇದ್ದಾಗ ಅಪ್ಲಿಕೇಶನ್ ಹಾಕ್ಬಿಟ್ಟು ಪ್ರಿಲಿಮ್ಸ್ ಬರಿಬೋದು, ಅದಕ್ಕೇನು ಬರೋಕೆ ಏನು ತೊಂದರೆ ಇಲ್ಲ. ಸೊ ಮೇನ್ಸಿಗೆ ಹೋಗುತ್ತೆ, ನಿಮ್ದು ರಿಸಲ್ಟ್ ಬಂದು ನೀವು ಪದವಿಯನ್ನೇ ಕ್ಲಿಯರ್ ಮಾಡಿರ್ಬೇಕಂತ ಹೇಳಿ ಒಂದು ಕಂಡೀಷನ್ ಇದೆ. ಸೊ ಅದನ್ನ ಇದರಲ್ಲಿ ಹೇಳ್ತೀರಿ ನೋಡ್ರಿ. ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಥಿ ಅಂತಿಮ ವರ್ಷದಲ್ಲಿ ಅಥವಾ ಸೆಮಿಸ್ಟರ್ ಅಲ್ಲಿ ವ್ಯಾಸಂಗ ಮಾಡಿರ್ತಿರೋ ಅಭ್ಯರ್ಥಿಗಳ ಫಲಿತಾಂಶ ಒಂದು ವೇಳೆ ಪ್ರಕಟವಾಗಿರದಿದ್ದಲ್ಲಿ ಮುಖ್ಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಸಂಬಂಧಿಸಿದ ವಿದ್ಯಾರ್ಹತೆ ಪರೀಕ್ಷೆಯನ್ನು ಪಾಸು ಮಾಡಿರೋ ಬಗ್ಗೆ ಅಂತರ್ಜಾಲದಿಂದ ಡೌನ್ಲೋಡ್ ಮಾಡಿಕೊಂಡ ಅಥವಾ ರಿಸಲ್ಟ್ ಶೀಟ್ ಅಥವಾ ಅಂಕಪಟ್ಟಿಗಳು ರಿಜಿಸ್ಟ್ರಾರ್ ಇಂದ ದೃಢೀಕರಿಸಿದ ಒದಗಿಸತಕ್ಕದ್ದು. ಅಂದ್ರೆ ನೀವು ಪ್ರಿಲೀಸ್ ಮಾಡಿದ್ರೆ ಮುಖ್ಯ ಪರೀಕ್ಷೆಗೆ ಮತ್ತೆ ಇನ್ನೊಂದು ಸಪರೇಟ್ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ. ಆ ಸಲ್ಲಿಸೋದ್ರೊಳಗೆ ಒಂದ್ ವೇಳೆ ನೀವು ಫೈನಲ್ ಇಯರ್ ಡಿಗ್ರಿ ಇದ್ದು ಕೂಡ ನೀವು ಪ್ರಿಲಿಮ್ಸ್ ಪಾಸ್ ಮಾಡಬಿಟ್ರಿ, ಇನ್ನು ಡಿಗ್ರಿ ಕಂಪ್ಲೀಟ್ ಆಗ್ಲಿಲ್ಲಂಗೆ ಅಂದ್ರೆ ಸೊ ಪ್ರಿಲಿಮ್ಸ್ ಎಕ್ಸಾಮ್ಸ್ ಬರಿಬಹುದು, ಪಾಸು ಆಗ್ತೀರಂತ ಅನ್ಕೊಡ್ರಿ. ಸೊ ಮೇನ್ಸಿಗೆ ನೀವು ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಸಪ್ರೇಟ್ ಆಗಿ. ಆ ಮೇನ್ಸಿಗೆ ಅಂದ್ರೆ ಮುಖ್ಯ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅದಕ್ಕಿಂತ ಮುಂಚೆಗೆ ನೀವು ಆಲ್ರೆಡಿ ಯಾವ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಹಾಕಿರ್ತೀರೋ ಅದ್ರದ್ದು ಡಿಗ್ರಿ ಸರ್ಟಿಫಿಕೇಟ್ ನ ಕೊಡಬೇಕಂತ ಸಿಂಪಲ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದು ಒಂದು ಸುವರ್ಣ ಅವಕಾಶ ಎಲ್ಲರಿಗಲ್ವಾ. ಈಗ ಯಾರು ವಿದ್ಯಾರ್ಥಿಗಳು ಓದ್ತಾ ಇದ್ರೆ ಇನ್ನ ಫೈನಲ್ ಇಯರ್ ಡಿಗ್ರಿ ಇದ್ದಾಗ ಆಗ್ಬೋದು, ನಿಮ್ಮ ಅದೃಷ್ಟ ಮತ್ತೆ ಎಫರ್ಟ್, ಇಲ್ಲಿ ಅದೃಷ್ಟನೂ ಬಿಟ್ಬಿಡ್ರಿ, ನಿಮ್ಮ ಎಫರ್ಟ್ ಫೈನಲ್ ಇಯರ್ ಇದ್ದಾಗಿಂದನೂ ನಿಮ್ದೊಂದು ಡ್ರೀಮ್ ಇರುತ್ತೋ, ಒಂದು ಛಲ ಇರುತ್ತಲ್ಲ, ಆ ಛಲನ ಇಟ್ಕೊಂಡ್ರೆ
ಫೈನಲ್ ಇಯರ್ ಇದ್ದಾಗ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಂಡು ನೀವು ಹೆಚ್ಚು ಕಡಿಮೆ 21 ವರ್ಷಕ್ಕೆ ನೀವು ಆಫೀಸರ್ಸ್ ಆಗಿ ಹೊರಗಡೆ ಬರ್ಬೋದು. ಸೊ ಯಾರ ಹಣೆಯಲ್ಲೂ ಯಾರ ಹಣೆ ಬರನು ಬರ್ದಿಲ್ಲ. ಆಗ್ಲೇ ಹೇಳ್ದಂಗೆ ಪ್ರಯತ್ನಕ್ಕಿಂತ ಮಿಗಿಲಾಗಿದ್ದು ಯಾವುದಿಲ್ಲ. ನೀವು ಇವತ್ತು ಮನಸ್ಸು ಮಾಡಿದ್ರೆ ನೀವ್ ಏನ್ ಆಗ್ಬೋದು ಮುಂದಿನ ವರ್ಷ ಅಂತ ಹೇಳಿ ನೀವು ಡಿಸೈಡ್ ಮಾಡಕ್, ಬೇರೆ ಡಿಸೈಡ್ ಮಾಡಕ್ ಬಿಡ್ಬೋದು. ಇವತ್ತು ಡಿಸೈಡ್ ಮಾಡಿದ್ದೆ ನಿಜ ಆತಂದ್ರೆ ನೀವು ಮುಂದಿನ ವರ್ಷ ಇಷ್ಟೊತ್ತಾಗ ಏನ್ ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ಜಗತ್ತಲ್ಲಿ ಇದು ಕಲಿಯುಗ, ಇಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ನೀವು ಇವತ್ತು ಡಿಸೈಡ್ ಮಾಡಿದ್ರೆ ಇನ್ನೊಂದು ಮುಂದಿನ ವರ್ಷಕ್ಕೆ, ಯಾಕಂದ್ರೆ ನಾವು ಬಯಸ್ತಕ್ಕಂಥ ಹುದ್ದೆ ಅಥವಾ ನಾವು ತಗಂತಕ್ಕಂಥ ರಿಸ್ಕ್ ಏನೂ ಅಲ್ಲ ಜಗತ್ತಿನ ಮುಂದೆ. ಯಾಕಂದ್ರೆ ಎಷ್ಟೋ ಜನ ಈ ಟೈಮಲ್ಲಿ ಎಷ್ಟೋ ರಿಸ್ಕ್ ತಗೊಂತ ಇದಾರೆ. ಅಂಥದ್ರಲ್ಲಿ ಇದು ಒಂದು ಸಣ್ಣ ರಿಸ್ಕ್ ಅಂತ ಅನ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡ್ರಿ. ನೆಕ್ಸ್ಟ್ ಆಗ್ಲೇ ಹೇಳ್ದಂಗೆ ಅಟೆಂಪ್ಟ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಜನರಲ್ ಕ್ಯಾಟಗರಿ ಅವರಿಗೆ 5 ಅಟೆಂಪ್ಟ್ಸ್, OBC ಅವರಿಗೆ 7 ಅಟೆಂಪ್ಟ್, ಮತ್ತೆ SC/ST ಅಭ್ಯರ್ಥಿಗಳಿಗೆ ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಕೊಟ್ಟಿದ್ದಾರೆ. ಬಟ್ ಏಜ್ ಲಿಮಿಟ್ ಇಟ್ಟಿದ್ದಾರೆ ನೋಡ್ರಿ. ಅಂದ್ರೆ ಇಷ್ಟು ವರ್ಷದೊಳಗೆ ಅಷ್ಟು ಅಟೆಂಪ್ಟ್ ಕಂಪ್ಲೀಟ್ ಆಗಿರ್ಬೇಕು, ಅಥವಾ ಸೊ ಇಷ್ಟು ಗರಿಷ್ಠ ವಯೋಮಿತಿ ಕೊಟ್ಟಿದ್ದಾರೆ. ಮೊದಲನೇದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 21 ವರ್ಷ ಆಗಿರ್ಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದ್ರೆ ಜನರಲ್ ಕ್ಯಾಂಡಿಡೇಟ್ಸ್ಗಳಿಗೆ ಏಜ್ ಲಿಮಿಟ್ 40 ವರ್ಷ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರವರ್ಗ 2A 2B 3A 3Bಗೆ 43 ವರ್ಷ ಕೊಟ್ಟಿದ್ದಾರೆ. ಇಲ್ಲಿ SC/ST ಅಭ್ಯರ್ಥಿಗಳ ಜೊತೆಗೆ ಕ್ಯಾಟಗರಿ 1 ಅಭ್ಯರ್ಥಿಗಳನ್ನ, ಪ್ರವರ್ಗ 1 ಅಭ್ಯರ್ಥಿಗಳನ್ನ ಕೂಡಿಸ್ಕೊಂಡಿದ್ದಾರೆ. ಸೊ ಇವರಿಗೆ 45 ವರ್ಷ ಅಂದ್ರೆ ಜನರಲ್ ಅವರಿಗೆ 40 ವರ್ಷ, OBC ಅವರಿಗೆ 43 ವರ್ಷ, ಮತ್ತೆ SC/ST ಅಭ್ಯರ್ಥಿಗಳಿಗೆ 45 ವರ್ಷದ ತನಕನ ಈ ಎಕ್ಸಾಮ್ ನ ಬರಿಬಹುದಾಗಿದೆ. ಒಂದು ಅಟೆಂಪ್ಟ್ ಮಾಡ್ರಿ, ಏನ್ ತೊಂದರೆ ಇಲ್ಲ. ಮತ್ತೆ ದೈಹಿಕ ದಾಢ್ಯತೆ ಸರ್, ಇದು ಗೆಜೆಟೆಡ್ ಪ್ರೊಫೆಷನರಿ ಜಾಬ್ಸ್ ಅಲ್ಲ ಸರ್, ಇದು ಸೊ ಗೆಜೆಟೆಡ್ ಆಫೀಸರ್ಸ್ ಆಗಿರೋದ್ರಿಂದ ಇದಕ್ಕೆ ಯಾಕೆ ಸರ್ ದೈಹಿಕ ದಾಢ್ಯತೆ ಬೇಕು ಅಂತಂದ್ರೆ ಫಿಸಿಕಲ್ ಟೆಸ್ಟ್, ಎಸ್ಪೆಷಲಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಿರಂದ್ರೆ ಅಂದ್ರೆ ಅಲ್ಲೆಲ್ಲ PC PSI ಆಗ್ಬೋದು. ಡೈರೆಕ್ಟ್ DYSPಗೂ ಒಂದು ಎಕ್ಸಾಂಪಲ್ ಇಟ್ಟಿರ ಅದ್ರ ಮೇಲೆ. ಸೊ DYSPಗೆ ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸಿಗೆ ಮಿನಿಮಮ್ ಎತ್ತರ, ಪುರುಷ ಆಗಿದ್ರೆ ನೀವು 165 ಸೆಂಟಿಮೀಟರ್ ಎತ್ತರ ಇರಬೇಕು. ಮಹಿಳೆ ಆಗಿದ್ರೆ ನೆನ್ಪಿಡ್ಕೋಬೇಕು, ನೀವು ಮಿನಿಮಮ್ 157 ಸೆಂಟಿಮೀಟರ್ ಆಗಿರ್ಬೇಕು. ಯಾವುದಕ್ಕೆ DYSP ಸಿವಿಲ್ ಹುದ್ದೆಗಳಿಗೆ ಏನಾದ್ರೂ ನೀವು ಅಪ್ಲಿಕೇಶನ್ ಅಂದ್ರೆ ನೀವು ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಆ ಪೋಸ್ಟ್ ತಗಂತೀನಿ ಅಂದ್ರೆ ನಿಮಗೆ ಬರೇ ಮಾರ್ಕ್ಸ್ ಆಧಾರದ ಮೇಲೆ ಕೊಡಲ್ಲ. ನಮಗೆ DYSP ಬೇಕಂದ್ರೆ ನೀವು ಅಟ್ಲೀಸ್ಟ್ ಫಿಸಿಕಲಿ 165 ಸೆಂಟಿಮೀಟರ್ ಹೈಟ್ ಇರಬೇಕು. ನೀವು ಪುರುಷರಾಗಿದ್ರೆ, ಮಹಿಳೆಯರಾಗಿದ್ರೆ ನೀವು 157 ಸೆಂಟಿಮೀಟರ್ ಹೈಟ್ ಇರ್ಬೇಕಾಗುತ್ತೆ, ನೆನ್ಪಿಡ್ಕೋಬೇಕು. ನೆಕ್ಸ್ಟ್ ಅದರಲ್ಲೇ ಮತ್ತೆ ಕರ್ನಾಟಕ ಕಾರಾಗೃಹ ಇಲಾಖೆದು ಅಂದ್ರೆ ಆಗ್ಲೇ ಹೇಳಿದ್ವಲ್ಲ ಅದ್ರದ್ದು. ಸೊ ಅದರಲ್ಲಿ ಪುರುಷ ಆದ್ರೆ 168, ಮಹಿಳೆ ಅಂತಂದ್ರೆ 157 ಇದೆ. ನೆಕ್ಸ್ಟ್ ಅಬಕಾರಿ ಇಲಾಖೆ ಎಕ್ಸೈಸ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಸೊ ಅದ್ರದ್ದು ನೀವು ಪುರುಷ ಆಗಿದ್ರೆ 163 ಸೆಂಟಿಮೀಟರ್ ಹೈಟ್ ಬೇಕಾಗತ್ತೆ. ಸೊ ಇದು ನೆನ್ಪಿಡ್ಕೋಬೇಕು. ಅಂದ್ರೆ ನೀವು ನಾಳೆ ಏನಾದ್ರೆ ಅಪ್ಲಿಕೇಶನ್ಸ್ ಹಾಕಿ ನಿಮಗೆ ಪೋಸ್ಟ್ ಪ್ರಿಫರೆನ್ಸ್ ಇದೆ ಬೇಕಂತ ಕೊಟ್ಟಾಗ ನಿಮಗೆ ಇವು 3 ಪೋಸ್ಟ್ಗಳು ಬೇಕಿದ್ರೆ ಇದರಲ್ಲಿ ಇರ್ತಕ್ಕಂಥ ಹೈಟ್ ನೀವು ಇರ್ಬೇಕಾಗುತ್ತೆ, ನೆನ್ಪಿಡ್ಕೋಬೇಕು. ಓಕೆ, ನೆಕ್ಸ್ಟ್ ಇದನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೂಲಕ, ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನದ ಮೂಲಕ ಇದನ್ನ ಹೈರ್ ಮಾಡ್ತಾರೆ, ನೇಮಕಾತಿಯನ್ನ ಮಾಡ್ತಾರೆ. ಸೊ ಅದ್ರಲ್ಲಿ ಆಗ್ಲೇ ಹೇಳ್ದಂಗೆ 3 ತರ ಎಕ್ಸಾಮ್ಸ್ ಇರುತ್ತೆ, ನೆನ್ಪಿಡ್ಕೋಬೇಕು. ಪರೀಕ್ಷೆ 3 ತರ ಮಾಡ್ತಾರೆ ಪ್ಯಾಟ್ರನ್. ಒಂದು ಪ್ರಿಲಿಮ್ಸ್ ಇರುತ್ತೆ ನಿಮಗೆ ಅಂದ್ರೆ ಪೂರ್ವಭಾವಿ ಪರೀಕ್ಷೆ, ಇನ್ನೊಂದು ಎರಡನೇದು ಮೇನ್ಸ್ ಇರುತ್ತೆ ಮುಖ್ಯ ಪರೀಕ್ಷೆ, ಮೂರನೇದು ಪರ್ಸನಾಲಿಟಿ ಟೆಸ್ಟ್ ಅಂತ ಇರುತ್ತೆ, PT ಪರ್ಸನಾಲಿಟಿ ಟೆಸ್ಟ್, ವ್ಯಕ್ತಿತ್ವದ ಪರೀಕ್ಷೆ ಅಂತ ಇರುತ್ತೆ. ಸೊ ಫಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ಸ್ ನೋಡೋಣ. ನೋಡ್ರಿ, ಪೂರ್ವಭಾವಿ ಪರೀಕ್ಷೆ ಟೋಟಲ್ ನಿಮಗೆ, ಪೂರ್ವಭಾವಿ ಪರೀಕ್ಷೆ ನಿಮಗೆ ಒಂದು ಪೇಪರ್ಗೆ 200 ಮಾರ್ಕ್ಸ್ ಇರುತ್ತೆ. ಟೋಟಲ್ ಪೂರ್ವಭಾವಿ ಪರೀಕ್ಷೆ 400 ಅಂಕಗಳಿಗೆ ಇರುತ್ತೆ, ನೆನ್ಪಿಡ್ಕೋಬೇಕು. 400 ಅಂಕಗಳಿಗೆ ಅಂದ್ರೆ 200 ಅಂಕದ 2 ಪೇಪರ್ ಇರುತ್ತೆ. 200 ಅಂಕಕ್ಕೆ ಒಂದು ಪೇಪರ್, ಪೇಪರ್ 1. ನೆಕ್ಸ್ಟ್ 200 ಅಂಕಗಳಿಗೆ ಇನ್ನೊಂದು ಪೇಪರ್, ನೆನ್ಪಿಡ್ಕೋಬೇಕು. ಒಂದೇ ದಿನ ಇವು 2 ಎಕ್ಸಾಮ್ ಆಗ್ತವೆ. ಒಂದು ಪೇಪರ್ 200 ಮಾರ್ಕ್ಸ್ಗೆ, ಇನ್ನೊಂದು ಪೇಪರ್ 200 ಮಾರ್ಕ್ಸ್ಗೆ. ಟೋಟಲ್ ಪ್ರಿಲಿಮ್ಸ್ 400 ಮಾರ್ಕ್ಸ್ಗೆ ಆಯ್ತು. ಸರ್ ಇಲ್ಲ 100 ಕೊಟ್ಟಿದಾರಲ್ಲ, ಏನಂತಂದ್ರೆ ಪ್ರಶ್ನೆಗಳ ಸಂಖ್ಯೆ ನೋಡ್ರಿ. ಅದರಲ್ಲಿ ಪ್ರಿಲಿಮ್ಸ್ ಅಲ್ಲಿ ಫಸ್ಟ್ನೇದು ಈಗ ಪ್ರಿಲಿಮ್ಸ್ ತಗೋಣ. ಪ್ರಿಲಿಮ್ಸ್ ಅಂತಂದ್ರೆ ಈ ಪೂರ್ವಭಾವಿ ಪರೀಕ್ಷೆ, ಪೂರ್ವಭಾವಿ ಪರೀಕ್ಷೆಯಲ್ಲಿ ನೆನ್ಪಿಡ್ಕೋಬೇಕು. ಈ ಪ್ರಿಲಿಮ್ಸ್ ಪಾಸ್ ಆದ್ರೆ ಮಾತ್ರ ನಿಮಗೆ ಮೇನ್ಸಿ ಕ್ವಾಲಿಫೈ ಮಾಡೋದು. ಫಸ್ಟ್ ಪ್ರಿಲಿಮ್ಸ್ ಪಾಸ್ ಆಗ್ಬೇಕಲ್ಲ. ಸೊ ಪ್ರಿಲಿಮ್ಸ್ ಪಾಸ್ ಆಗಕ್ಕೆ ಏನಿದೆ ಅಂದ್ರೆ ಆಗ್ಲೇ ಹೇಳ್ದಂಗೆ 2 ಪೇಪರ್ ಇದಾವೆ. ಪೇಪರ್ 1 ಇದೆ ಮತ್ತೆ ಪೇಪರ್ 2 ಇದೆ. ಓಕೆನಾ? ಸೊ ಪೇಪರ್ 1 ಅಲ್ಲಿ 100 ಕ್ವಶನ್ಸ್ ಇರ್ತವೆ. ಈಚ್ ಕ್ವಶನ್ಸ್ ಕ್ಯಾರೀಸ್, ಒಂದು ಕ್ವಶನ್ಗೆ 2 ಮಾರ್ಕ್ಸ್, ಹಂಗೆ ಟೋಟಲ್ 200 ಮಾರ್ಕ್ಸ್ ಇರುತ್ತೆ ಪೇಪರ್ 1. ಸೊ ಪೇಪರ್ 2 ಕೂಡ 200 ಮಾರ್ಕ್ಸ್ ಇರುತ್ತೆ. ಸೊ ಫಸ್ಟ್ ಪೇಪರ್ 1 ಅಲ್ಲಿ ಏನೇನು ಇರುತ್ತೆ ಅಂತ ಹೇಳ್ತೀನಿ. ಫಸ್ಟ್ 100 ಕ್ವಶನ್ಸ್ ಇರ್ತಾವಲ್ಲ, ಆ 100 ಕ್ವಶನ್ಸ್ ಅಲ್ಲಿ ಮತ್ತೆ ಡಿವೈಡ್ ಮಾಡಿದ್ದಾರೆ 40 ಕ್ವಶನ್ಸ್, ಅಂದ್ರೆ ಈಚ್ ಕ್ವಶನ್ಸ್ ಕ್ಯಾರೀಸ್ 2 ಮಾರ್ಕ್ಸ್. ಈ 40 ಕ್ವಶನ್ಸ್ ಏನಿರ್ತಾವಪ್ಪ ಅಂತಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಇರ್ತವೆ. ಅಂದ್ರೆ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇರ್ತವೆ. ಅಂದ್ರೆ ಪೇಪರ್ 1 ನಲ್ಲಿ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಏನಿರುತ್ತಪ್ಪ ಅಂದ್ರೆ ಕರೆಂಟ್ ಅಫೈರ್ಸ್ ಇರುತ್ತೆ. ಎಷ್ಟು ಕ್ವಶನ್ ಇರ್ತವೆ? 40 ಕ್ವಶನ್ಸ್ ಇರ್ತವೆ. ಈಚ್ ಕ್ವಶನ್ಸ್ ಕ್ಯಾರೀಸ್ 2 ಮಾರ್ಕ್ಸ್. ಟೋಟಲ್ 80 ಮಾರ್ಕ್ಸ್ ಆಯ್ತು. ಸೊ 100 ಕ್ವಶನ್ ನಲ್ಲಿ 40 ಕ್ವಶನ್ ಬರೀ
ಕರೆಂಟ್ ಅಫೈರ್ಸ್ ಇರ್ತವೆ. ಇನ್ನ ನೆಕ್ಸ್ಟ್ 60 ಪ್ರಶ್ನೆಗಳು ಇನ್ನು 60 ಪ್ರಶ್ನೆಗಳು ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಅಂತ ಇರ್ತವೆ. ಅಂದ್ರೆ ಮಾನವಿಕ ಶಾಸ್ತ್ರ ಅಂತ ಕರಿತೀವಿ. ಅಂದ್ರೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಏನ್ ಸರ್ ಇದು ಮಾನವಿಕ ಶಾಸ್ತ್ರ ಅಂದ್ರೆ ಅರ್ಥ ಇಲ್ಲ ಅಂತಂದ್ರೆ, ನೀವೇನು ಜನರಲ್ ಸ್ಟಡೀಸ್ ಅಂತ ಕರಿತೀರಲ್ಲ, ಸಾಮಾನ್ಯ ಅಧ್ಯಯನದಲ್ಲಿ ಏನೇನು ಬರುತ್ತೆ, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ ಅವೆಲ್ಲ ಬರುತ್ತಲ್ಲ, ಸೊ ಅದೆಲ್ಲ ಮಾನವಿಕ ಶಾಸ್ತ್ರ. 60 ಕ್ವಶನ್ಸ್ ಇರ್ತವೆ, 2 ಕ್ವಶನ್, ಈಚ್ ಕ್ವಶನ್ಸ್ ಕ್ಯಾರೀಸ್ 2 ಮಾರ್ಕ್ಸ್, 120. ಟೋಟಲ್ 80, 120 ಎಷ್ಟು ಮಾರ್ಕ್ಸ್ ಆಯ್ತಪ್ಪ? 200 ಮಾರ್ಕ್ಸ್. ಅಂದ್ರೆ ಪೇಪರ್ 1 ಟೋಟಲ್ 200 ಮಾರ್ಕ್ಸ್ ಇರುತ್ತೆ, ನೆನ್ಪಿಡ್ಕೋಬೇಕು. ಈ 200 ಅಂದ್ರೆ 100 ಕ್ವಶನ್ಸ್ ಇರ್ತವೆ, ಒಂದು ಕ್ವಶನ್ಗೆ 2 ಮಾರ್ಕ್ಸ್, 200 ಮಾರ್ಕ್ಸ್ ಇರುತ್ತೆ. 100 ಕ್ವಶನ್ ಯಾವ ಇರ್ತವೆ ಅಂದ್ರೆ ಬರೀ 40 ಕ್ವಶನ್ಸ್ ಬರೀ ಕರೆಂಟ್ ಅಫೇರ್ಸ್ ಕೇಳ್ತಾರೆ, ಇನ್ನು 60 ಕ್ವಶನ್ಸ್ ಜನರಲ್ ಸ್ಟಡೀಸ್ ಇರುತ್ತೆ. ಸೊ ಟೋಟಲ್ 100 ಪ್ರಶ್ನೆಗಳು, ಒಂದು ಪ್ರಶ್ನೆಗೆ 2 ಅಂಕ ಅಂದ್ರೆ 200 ಮಾರ್ಕ್ಸ್. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ನೀವು ಬೇರೆ ಹುದ್ದೆಗಳಿಗೆ ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಹುದ್ದೆಗಳಿಗೆ ಓದಿದಂಗೆ ಇಲ್ಲಿ ಓದಕ್ಕಾಗಲ್ಲ. ಯಾಕಂದ್ರೆ ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಗಳಿಗೆ ಈ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಜನರಲ್ ಸ್ಟಡೀಸ್ ಜಾಸ್ತಿ ಓದ್ತಿದ್ರಿ, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ ಅವನ್ನೆಲ್ಲ. ಕರೆಂಟ್ ಅಫೇರ್ಸ್ ಇನ್ನೊಂದು ವಾರ ಇದ್ದಂಗೆ ಓದ್ತಿದ್ರು, ಹೌದಾ? ಬಟ್ ಇಲ್ಲಿ ಹಂಗಲ್ಲ. ಕರೆಂಟ್ ಅಫೇರ್ಸ್ ಒಂದು ಸಬ್ಜೆಕ್ಟ್ ಗಿನ ತುಂಬಾ ವೇಟೇಜ್ ಇರೋದ್ರಿಂದ ಕರೆಂಟ್ ಅಫೇರ್ಸ್ ನೀವು ಡೇ ಟು ಡೇ ಓದ್ಬೇಕಾಗುತ್ತೆ. ಇಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ನಿಮ್ದು ಪ್ರಿಲಿಮ್ ಸ್ಕೋರ್ ಇರೋದು, ಪ್ರಿಲಿಮ್ ಸೆಲೆಕ್ಷನ್ ಆಗೋದು. ಯಾರ್ಯಾರೆಲ್ಲ ಪ್ರಿಲಿಮ್ ಸೆಲೆಕ್ಷನ್ ಆಗ್ತಾರೆ ಗೊತ್ತಾ? ನಮ್ಮ ಅನುಭವದಲ್ಲಿ ಹೇಳ್ಬೇಕಂತಂದ್ರೆ, ಯಾರು ಕರೆಕ್ಟ್ ಕರೆಂಟ್ ಅಫೇರ್ಸ್ ಓದ್ತಾರೆ, ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಓದಿದ್ರು ಪರವಾಗಿಲ್ಲ, ಬರೀ ಕರೆಂಟ್ ಅಫೈರ್ಸ್ ಮತ್ತೆ ಪೇಪರ್ 2 ಅಲ್ಲಿ ಬರುತ್ತೆ, ಹೇಳ್ತೀನಿ. ಸೊ ಅವು ಎರಡರಿಂದನೇ ಪ್ರಿಲಿಮ್ಸ್ ಪಾಸ್ ಮಾಡ್ಕೊಂಡಿರೋ ಸಿಕ್ಕಾಪಟ್ಟೆ ಜನ ಅದಾರೆ. ನಾವು ಓದಿಲ್ಲ ಸರ್ ಇಲ್ಲಿವರೆಗೆ ಅಂತ ಏನು ಅನ್ಕೊಳ್ಳೋದು ಬೇಡ. ಪ್ರಿಲಿಮ್ಸ್ ಈಗಿಂದನೇ ಕರೆಂಟ್ ಅಫೇರ್ಸ್ ಓದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಿಮ್ದು 100% ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಪೇಪರ್ 1 ಟೋಟಲ್ 200 ಮಾರ್ಕ್ಸ್ ಇದೆ, 100 ಕ್ವಶನ್ಸ್ ಇರ್ತವೆ. ಹಂಗೆ ಪೇಪರ್ 2 ಕೂಡ ಅಂದ್ರೆ ಪೇಪರ್ 2 ಕೂಡ ಫಸ್ಟ್ 100 ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರೀಸ್ 2 ಮಾರ್ಕ್ಸ್. ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ? 200 ಮಾರ್ಕ್ಸ್ ಇರುತ್ತೆ ಪೇಪರ್ 2 ಕೂಡ. ಸೊ ನೆಕ್ಸ್ಟ್ ಇದರಲ್ಲಿ ಈ 100 ಕ್ವಶನ್ ಅಲ್ಲಿ ಮತ್ತೆ 40 ಕ್ವಶನ್ಸ್, 40 ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಮೇಲೆ ಇರ್ತವೆ. ಇಲ್ಲಿ ಯಾವ ಕರೆಂಟ್ ಅಫೇರ್ಸ್ ಅಂದ್ರೆ ಸ್ಟೇಟ್ ಕರೆಂಟ್ ಅಫೇರ್ಸ್, ಅಂದ್ರೆ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ ಅಂದ್ರೆ ಕರೆಂಟ್ ಅಫೇರ್ಸ್ ಗಳು ಇರ್ತವೆ. ಸೊ ಇದು 40 ಕ್ವಶನ್ಸ್ ಇರ್ತವೆ, 40 × 2 ಟೋಟಲ್ 80 ಮಾರ್ಕ್ಸ್ ಆಯ್ತು. ಮತ್ತೆ ಇದನ್ನು ಮತ್ತೆ ಇಲ್ಲಿ 100 ಕ್ವಶನ್ ಅಲ್ಲಿ ಇವು 40 ಇದ್ರೆ ಇನ್ನ 30 ಸೈನ್ಸ್, ಕಾಮನ್ ಸೈನ್ಸ್, ಮತ್ತೆ ಎಕಾಲಜಿ ಮತ್ತೆ ಟೆಕ್ನಾಲಜಿ. ಸೊ ಇವು 3ರಿಂದ 30 ಕ್ವಶನ್ಸ್ ಇರ್ತವೆ, ಈಚ್ ಕ್ವಶನ್ಸ್ ಕ್ಯಾರೀಸ್ 2 ಮಾರ್ಕ್ಸ್. ಟೋಟಲ್ ಇದು 60 ಮಾರ್ಕ್ಸ್ ಆಯ್ತು. ಸೊ 100 ಕ್ವಶನ್ ನಲ್ಲಿ 40 ಕರೆಂಟ್ ಅಫೇರ್ಸ್ ಇದಾವೆ, 30 ಸೈನ್ಸ್ಗೆ ಸಂಬಂಧಪಟ್ಟವಿದಾವೆ, ಇನ್ನ 30 ಕ್ವಶನ್ಸ್ ಅಂದ್ರೆ 40, 30, 70, 30, 100 ಆಯ್ತು. ಇನ್ನ 30 ಕ್ವಶನ್ ಜನರಲ್ ಮೆಂಟಲ್ ಎಬಿಲಿಟಿ ಇರುತ್ತೆ, ಸಾಮಾನ್ಯ ಮನೋಸಾಮರ್ಥ್ಯ, ಜನರಲ್ ಮೆಂಟಲ್ ಎಬಿಲಿಟಿ. ಸೊ ಈಚ್ ಕ್ವಶನ್ಸ್ ಕ್ಯಾರೀಸ್ 2 ಮಾರ್ಕ್ಸ್. ಇಲ್ಲಿ ಟೋಟಲ್ 60 ಮಾರ್ಕ್ಸ್. 60, 120, 120, 80 ಟೋಟಲ್ 200 ಮಾರ್ಕ್ಸಿಗೆ ಆಯ್ತು, ನೆನ್ಪಿಡ್ಕೋಬೇಕು. ಸೊ ಪೇಪರ್ 1 200 ಮಾರ್ಕ್ಸ್, ಪೇಪರ್ 2 200 ಮಾರ್ಕ್ಸ್. ಸೊ ನನ್ನ ಪ್ರಕಾರ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೊಂಡಿರ್ತೀನಿ ಎಕ್ಸಾಮ್ ಪ್ಯಾಟರ್ನ್. ಸೊ ಇದರಲ್ಲಿ ಅಂದ್ರೆ ಪೇಪರ್ 1 ಎಷ್ಟು ಬಂತು ನಿಮಗೆ? ಟೋಟಲ್ 200 ಮಾರ್ಕ್ಸ್. ನೆಕ್ಸ್ಟ್ ಪೇಪರ್ 2 ಎಷ್ಟು ಮಾರ್ಕ್ಸ್? 200 ಮಾರ್ಕ್ಸ್. ಟೋಟಲ್ ಪ್ರಿಲಿಮ್ಸ್ ನಿಮಗೆ ಪೂರ್ವಭಾವಿ ಪರೀಕ್ಷೆ ಎಷ್ಟು ಮಾರ್ಕ್ಸ್ ಇದೆಯಪ್ಪ ಅನ್ನಂಗಾಯ್ತು? 400 ಮಾರ್ಕ್ಸ್ ಇದೆ. ಹೆಚ್ಚು ಕಡಿಮೆ ನೀವು 400ಕ್ಕೆ 200 ಏನಾದ್ರು ತೆಗೆದು ಬಿಟ್ರೆ, ಬರೀ 50% ಮಾರ್ಕ್ಸ್ ತೆಗೆದ್ರೆ ನೀವು 100% ಕ್ವಶನ್ ಪೇಪರ್ ಆಧಾರದ ಮೇಲೆ, ಡಿಫಿಕಲ್ಟ್ ಆಧಾರದ ಮೇಲೆ ಹೇಳೋದಂದ್ರೆ ನೀವು ಮುಂದಿನ ಹಂತಕ್ಕೆ ಸೆಲೆಕ್ಷನ್ ಆಗೋಕಿರಿ. SSLC 50 ಅಂದ್ರೆ ಸೆಕೆಂಡ್ ಕ್ಲಾಸ್, PUC 50% ತೆಗೆದ್ರೆ ಸೆಕೆಂಡ್ ಕ್ಲಾಸ್. ಇಂಥ ಎಕ್ಸಾಮ್ಗಳಲ್ಲಿ ಏನಾದ್ರು 50% ಮಾರ್ಕ್ಸ್ ತೆಗೆದ್ರೆ ನೀವು ಅಧಿಕಾರಿನೇ ಆಗ್ಬಿಡ್ತೀರಿ, ಗೆಜೆಟೆಡ್ ಆಫೀಸರ್ಸ್. ಅದು ಹಂಗಾಗಿ ನೆನ್ಪಿಡ್ಕೋಬೇಕು. ಸೊ ಇಲ್ಲೊಂದು ಮೇಜರ್ ಏನ್ ಸ್ಟ್ರಾಟಜಿ ಅಪ್ಪ ಪ್ರಿಲಿಮ್ಸ್ ಇಂದ ಅಂತಂದ್ರೆ, ಕರೆಂಟ್ ಅಫೇರ್ಸ್, ಸೈನ್ಸ್ ಮತ್ತೆ ಮೆಂಟಲ್ ಅಬಿಲಿಟಿ ಪ್ರಿಲಿಮ್ಸ್ ಪಾಸ್ ಆಗಿ ಬಹಳ ಚೆನ್ನಾಗಿ ಓದ್ಕೋಬೇಕು. ನೋಡ್ರಿ, ಕರೆಂಟ್ ಅಫೇರ್ಸ್, ಸೈನ್ಸ್ ಮತ್ತೆ ಮೆಂಟಲ್ ಅಬಿಲಿಟಿ ನೋಡ್ರಿ. ಅದರಲ್ಲೇ ಕರೆಂಟ್ ಅಫೇರ್ಸ್ ಟೋಟಲ್ ಫಸ್ಟ್ ಪೇಪರ್ ಅಲ್ಲಿ ಕರೆಂಟ್ ಅಫೇರ್ಸ್ ನೋಡ್ರಿ 80 ಮಾರ್ಕ್ಸ್ ಇದೆ. ಸೆಕೆಂಡ್ ಪೇಪರ್ ಅಲ್ಲಿ ಕರೆಂಟ್ ಅಫೇರ್ಸ್ ನೋಡ್ರಿ, ಅದು 80 ಮಾರ್ಕ್ಸ್ ಇದೆ. ಟೋಟಲ್ ಎಷ್ಟಾಯ್ತು? ಬರೀ ಕರೆಂಟ್ ಅಫೇರ್ಸ್ ಇಂದಾನೆ 160 ಮಾರ್ಕ್ಸ್ ಆಯ್ತು. ಬರೇ ಕರೆಂಟ್ ಅಫೇರ್ಸ್ ಇಂದಾನೆ ಎಷ್ಟು ಮಾರ್ಕ್ಸ್ ಆಯ್ತು? 160 ಆಯ್ತು. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಮತ್ತೆ ಸೈನ್ಸ್ ನೋಡ್ರಿ. ಮೆಂಟಲ್ ಎಬಿಲಿಟಿ ಸೈನ್ಸ್ 60 ಮಾರ್ಕ್ಸ್, ಮೆಂಟಲ್ ಎಬಿಲಿಟಿ 60 ಮಾರ್ಕ್ಸ್. ಟೋಟಲ್ ಎಷ್ಟಾಯ್ತಪ್ಪ? ಇದು 120 ಮಾರ್ಕ್ಸ್. ಅಂದ್ರೆ ಸೈನ್ಸ್ ಮತ್ತೆ ಮೆಂಟಲ್ ಎಬಿಲಿಟಿ ಇದು 120. ಬರೀ ಕರೆಂಟ್ ಅಫೇರ್ಸ್ ಇಂದ 160 ಮಾರ್ಕ್ಸ್, ಸೈನ್ಸ್ ಮೆಂಟಲ್ ಎಬಿಲಿಟಿ 120. ಟೋಟಲ್ ಎಷ್ಟು ಮಾರ್ಕ್ಸ್ ಆಯ್ತು? 280 ಅಂದ್ರೆ 280 ಮಾರ್ಕ್ಸ್ ಆಯ್ತು. ಜಸ್ಟ್ ನೀವು 200 ಮಾರ್ಕ್ಸ್ ತೆಗೆದ್ರೆ ನೀವು ಜನರಲ್ ಕಟ್ ಆಫ್ ರ್ಯಾಂಕಿಂಗ್ ಒಳಗಡೆ ಇರ್ತೀರಿ. ಅಂದ್ರೆ ಇಲ್ಲಿ 280 ಇಲ್ಲೇ ಬಂದ್ಬಿಡ್ತಾವೆ ಮಾರ್ಕ್ಸ್. ಸ್ಟ್ರಾಟಜಿ ಗೊತ್ತಾಯ್ತಾ? ನೀವು ಯಾವ ಇರ್ರೆಸ್ಪೆಕ್ಟಿವ್ ಆಫ್ ಬ್ಯಾಕ್ ಗ್ರೌಂಡ್ ಯಾವ್ದಾರು ಇರಲಿ, ನೀವು ಕರೆಂಟ್ ಅಫೇರ್ಸ್ ಚೆನ್ನಾಗಿ ಓದ್ಬೇಕು. ಪ್ರಿಲಿಮ್ಸ್ ಪಾಸ್ ಆಗ್ಬೇಕಂದ್ರೆ ಸೈನ್ಸ್, ಎಕಾಲಜಿ, ಟೆಕ್ನಾಲಜಿ ಮತ್ತೆ ಮೆಂಟಲ್ ಎಬಿಲಿಟಿ ಚೆನ್ನಾಗಿ ಓದ್ಲೇಬೇಕು. ಇಲ್ಲಿ ಹಿಂಗೆ ಸ್ಮಾರ್ಟ್ ಸ್ಟಡಿ ಮಾಡಿದ್ರೆ 100% ನೀವು ಪ್ರಿಲಿಮ್ಸ್ ಪಾಸ್ ಮಾಡ್ಬೋದು. 10 ವರ್ಷ ಓದಿದ್ರಿ, 15 ವರ್ಷ ಓದಿದ್ರಿ, ಅಥವಾ MA ಮಾಡ್ಕೊಂಡು PhD ಮಾಡ್ಕೊಂಡು ನಾವು ಸಿಕ್ಕಾಪಟ್ಟೆ ಓದ್ಬಿಟ್ಟಿದೀವಿ ಅಂದ್ರೆ ಅದು ವರ್ಕ್ ಆಗಲ್ಲ. ಇಲ್ಲಿ ಬರೇ ನಿಮ್ಮ ತಂತ್ರಗಳು, ಸ್ಟ್ರಾಟಜಿ, ಆ ಎಕ್ಸಾಮ್ ಏನ್ ಕೇಳುತ್ತೆ ಅಷ್ಟು ಪ್ರಿಪೇರ್ ಆಗೋದು ಮಾತ್ರ ವರ್ಕ್ ಆಗುತ್ತೆ, ನೆನ್ಪಿಟ್ಕೋಬೇಕು. ಓಕೆ, ಸೊ ಇದು ಜನರಲ್ ಪೇಪರ್ ಇಂದ ಇದು ಆಯ್ತು. ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಕ್ವಾಲಿಫೈಯಿಂಗ್ ಪೇಪರ್ ಬರ್ತವೆ. ಅಂದ್ರೆ ನೀವು ಮೇನ್ಸಿಗೆ ಹೋಗೋಕ್ಕಿಂತ ಮುಂಚೆಗೆ
ಕನ್ನಡ ಮತ್ತೆ ಆಂಗ್ಲ ಭಾಷೆ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಕ್ವಾಲಿಫೈಯಿಂಗ್ ಪೇಪರ್ ಬರ್ತವೆ, ಅದನ್ನ ಹೇಳ್ತೀನಿ. ಆಮೇಲೆ ಋಣಾತ್ಮಕ ಸರ್ 400 ಮಾರ್ಕ್ಸ್ಗೆ ನೆಗೆಟಿವ್ ಮಾರ್ಕ್ಸ್ ಇದೆ, ಐತಿ ಖಂಡಿತ. ಅಂದ್ರೆ 0.25% ನೆಗೆಟಿವ್ ಮಾರ್ಕಿಂಗ್ ಇಲ್ಲಿ ಕೊಡ್ತಾರೆ. ಅಂದ್ರೆ ಒಂದು 4 ಪ್ರಶ್ನೆ ಏನಾದ್ರೂ ತಪ್ಪು ಬರೆದ್ರೆ ಅದರಲ್ಲಿ ಒಂದು ಪ್ರಶ್ನೆ ಉತ್ತರವನ್ನ ಕಡಿತಗೊಳಿಸ್ತಾರೆ, ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಪಠ್ಯಕ್ರಮ ಡೀಟೇಲ್ ಬಿಟ್ಟಿದ್ದಾರೆ ನೋಡ್ರಿ, ಆಗ್ಲೇ ಹೇಳಿದಲ್ಲ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳು, ಮಾನವಿಕ ಶಾಸ್ತ್ರ ಜನರಲ್ ಸ್ಟಡೀಸ್ ಪೇಪರ್ 1 ಒಳಗೆ ಬರುತ್ತಲ್ಲ, ಇತಿಹಾಸ ಇದೆ, ನೆಕ್ಸ್ಟ್ ಅದರಲ್ಲಿ ಭೂಗೋಳ ಶಾಸ್ತ್ರ ಇದೆ, ದೇಶದ ರಾಜಕೀಯ ವ್ಯವಸ್ಥೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾಲಿಟಿ ಇದೆ, ಮತ್ತು ಅರ್ಥವ್ಯವಸ್ಥೆ ಇದೆ, ಅಂದ್ರೆ ಆರ್ಥಿಕ ವ್ಯವಸ್ಥೆ, ಎಕನಾಮಿ ಇದೆ, ನೆನ್ಪಿಡ್ಕೋಬೇಕು. ಓಕೆ, ನೆಕ್ಸ್ಟ್ ಪೇಪರ್ 2 ಅಲ್ಲಿ ಕರೆಂಟ್ ಅಫೇರ್ಸ್ ಇರುತ್ತಲ್ಲ, ರಾಜ್ಯದ ವಿದ್ಯಮಾನಗಳು ಇದೆ, 40 ಕ್ವಶನ್ಸ್ ಇರ್ತವೆ. ಇನ್ನು 60ರಲ್ಲಿ 30 ಸಾಮಾನ್ಯ ವಿಜ್ಞಾನ, ತಂತ್ರಜ್ಞಾನ ಮತ್ತೆ ಎಕಾಲಜಿ ಇರುತ್ತೆ. ಇನ್ನು 30 ಸಾಮಾನ್ಯ ಮನೋಸಾಮರ್ಥ್ಯ ಅಂತ ಇರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಗಮನಿಸಬೇಕಾಗಿರೋ ಸ್ಪರ್ಧಾರ್ಥಿಗಳು ಏನಂದ್ರೆ, ಈ ಸಾಮಾನ್ಯ ಮನೋವಿಜ್ಞಾನ 10ನೇ ತರಗತಿ SSLC ಪರೀಕ್ಷೆ ಮಟ್ಟದಲ್ಲಿ ನೋಡ್ರಿ, ನಾನು ಹೇಳ್ತಲ್ಲ, ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಬರೀ ಓನ್ಲಿ ಇದು SSLC ತತ್ಸಮಾನಕ್ಕೆ ಸಂಬಂಧಿ SSLC ಮಟ್ಟಕ್ಕೆ ಮಾತ್ರ ಇಲ್ಲಿರುತ್ತೆ, ನೆನ್ಪಿಡ್ಕೋಬೇಕು. ಅಂದ್ರೆ ನೀವು PUCಗೆ ಟ್ರಿಗ್ನಾಮೆಟ್ರಿ, ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಕ್ಯಾಲ್ಕುಲಸ್ ಅಂತ ಓದ್ತೀವಿ, ಅದನ್ನೇನಾದ್ರೂ ಕ್ವಶನ್ಸ್ ಹಾಕಿರಿ ಯಾರ ಕೈಲೂ ಟಚ್ ಮಾಡೋಕ್ಕಾಗಲ್ಲ. ಬಟ್ ನಿಮಗೆ ಬರೀ SSLC ಮಟ್ಟ ಇಟ್ಟಿದ್ದಾರೆ ಕ್ವಶನ್ ಪೇಪರ್ ಅಲ್ಲಿ, ಡಿಫಿಕಲ್ಟಿ ಲೆವೆಲ್. ಅಟ್ಲೀಸ್ಟ್ ಇವಾಗಾರ ಒಂದು ಧೈರ್ಯ ಬಂದಿರ್ಬೇಕು ನಿಮಗೆ. ಈ ಸಾಮಾನ್ಯ ಮನೋಸಾಮರ್ಥ್ಯದ್ದು SSLC ಮಟ್ಟಕ್ಕೆ ಮಾತ್ರ ಇರುತ್ತೆ. ಸೊ SSLC ವರೆಗೆ ಏನು ಜ್ಞಾನ ಸಂಪಾದನೆ ಮಾಡಿದ್ರಲ್ಲ ಅಷ್ಟೇ ಜ್ಞಾನ ಉಪಯೋಗಿಸ್ಕೊಂಡು ಈ ಮೆಂಟಲ್ ಎಬಿಲಿಟಿನ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು ಪ್ರಶ್ನೆಗಳನ್ನ. ಓಕೆ, ನೆಕ್ಸ್ಟ್ ಪ್ರಿಲಿಮ್ಸ್ ಪಾಸ್ ಆದ್ರೆ ಮುಖ್ಯ ಪರೀಕ್ಷೆಗೆ ಸೆಲೆಕ್ಟ್ ಹಾಕಿರಿ. ಬರೇ ಪ್ರಿಲಿಮ್ಸ್ ಪಾಸ್ ಆದಕ್ಕೆ ಇದು ಸೆಲೆಕ್ಷನ್ ಆತಂತಲ್ಲ, ಆಗ್ಲೇ ಹೇಳಿದಲ್ಲ ನಾನು. ಈ ಎಕ್ಸಾಮ್ ಅಲ್ಲಿ 3 ಹಂತಗಳು ಬರ್ತವೆ. ಸೊ 3 ಹಂತಗಳಲ್ಲಿ ಮೊದಲನೇ ಹಂತ ಆಲ್ರೆಡಿ ಹೇಳ್ಬಿಟ್ಟಿದ್ವಿ ನಾವು, ಪ್ರಿಲಿಮ್ಸ್ ಅಂತ. ಇನ್ನ ಎರಡನೇ ಹಂತ ಲಿಖಿತ ಪರೀಕ್ಷೆ, ರಿಟರ್ನ್ ಟೆಸ್ಟ್, ಮೇನ್ಸ್ ಅಂತ ಇರುತ್ತೆ. ಸೊ ಮೇನ್ಸ್ ಅಲ್ಲಿ ಫಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಬರ್ತವೆ, ಕನ್ನಡ ಮತ್ತೆ ಇಂಗ್ಲಿಷ್. ಇವು ತಲೆ ಕೆಡಿಸ್ಕೊಬಿಟ್ಬಿಡ್ರಿ, 150 ಮಾರ್ಕ್ಸ್ ಬರುತ್ತವೆ. ಸೊ ಇದು ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ ಅಂದ್ರೆ ನೀವು 35% ತೆಗಿಬೇಕಷ್ಟೇ. ಅಂದ್ರೆ 52.5 ಮಾರ್ಕ್ಸ್ ತೆಗೆದ್ರೆ ಮುಗೀತು. ಸೊ 2 ಪತ್ರಿಕೆಯಲ್ಲಿ ಈ ಕ್ವಾಲಿಫೈಯಿಂಗ್ ಪೇಪರ್ ಇದು ಅಂತ SSLC ಲೆವೆಲ್ಗೆ ಇರುತ್ತೆ, ಕನ್ನಡ ಮತ್ತೆ ಇಂಗ್ಲಿಷ್. ಇದು ಅಂತ ಈಸಿಯಾಗಿ ತೆಗಿಬಹುದು, ಇದನ್ನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು, ಕ್ವಾಲಿಫೈಯಿಂಗ್ ಪೇಪರ್. ಇನ್ನ ಪ್ರಿಲಿಮ್ಸ್ ಪಾಸ್ ಆದ್ರೆ ಮೇನ್ಸ್ ಅಲ್ಲಿ ಇದೆ ನೋಡ್ರಿ, ಟೋಟಲ್ ನಿಮಗೆ ಮುಖ್ಯ ಪರೀಕ್ಷೆ ಅಂದ್ರೆ ಮೇನ್ಸ್, ಮುಖ್ಯ ಪರೀಕ್ಷೆ ಮೇನ್ಸು ಟೋಟಲ್ ನಿಮಗೆ 5 ಪೇಪರ್ ಇರ್ತದೆ. ಅಂದ್ರೆ ಪೇಪರ್ 1, ಪೇಪರ್ 2, ಪೇಪರ್ 3, P1, ಪೇಪರ್ 1, ಪೇಪರ್ 2, ಪೇಪರ್ 3 ಮತ್ತೆ ಪೇಪರ್ 4 ಮತ್ತೆ ಪೇಪರ್ 5, 5 ಪೇಪರ್ ಇರುತ್ತೆ. ಈಚ್ ಕ್ವಶನ್ ಪೇಪರ್ ಕಂಟೈನ್ಸ್ 250 ಮಾರ್ಕ್ಸ್. ಅಂದ್ರೆ ಒಂದು ಪ್ರಶ್ನೆ ಪತ್ರಿಕೆ 250 ಮಾರ್ಕ್ಸ್ ಇರುತ್ತೆ. ಸೊ ಅಂತವು 5 ಪ್ರಶ್ನೆ ಪತ್ರಿಕೆ 250 ಮಾರ್ಕ್ಸ್ ಇರುತ್ತೆ. ಟೋಟಲ್ ನಿಮಗೆ ಮೇನ್ಸ್ ಅಲ್ಲೇ 1250 ಮಾರ್ಕ್ಸ್ ಮೇನ್ಸ್ ಇರುತ್ತೆ ನಿಮಗೆ. ಅಂದ್ರೆ ಇದು ಬರೆಯೋದು, ರಿಟರ್ನ್ ಎಕ್ಸಾಮ್ ಬರೆಯೋದು, ನೆನ್ಪಿಡ್ಕೋಬೇಕು. ಓಕೆ, ಸೊ ನಿಮಗೆ ಪ್ರಬಂಧ ಪೇಪರ್ ಫಸ್ಟ್ ಅಲ್ಲಿ ಪ್ರಬಂಧ ಇರುತ್ತೆ. ಸೊ 5 ಪೇಪರ್ ಅಂದ್ವಲ್ಲ, ಅದರಲ್ಲಿ ಮೊದಲನೇದು ಪ್ರಬಂಧ ಇರುತ್ತೆ, ಅಂದ್ರೆ ಎಸ್ಸೆ ರೈಟಿಂಗ್ ಇರುತ್ತೆ. ಎಸ್ಸೆ ರೈಟಿಂಗ್ ಅವಾಗ ಬರ್ದಂಗೆ ಆಗಲ್ಲ. ಇಲ್ಲಿ ಏನಂತಂದ್ರೆ ಪ್ರಬಂಧ ನಿಮಗೆ ಹತ್ತತ್ರ ಹೆಚ್ಚು ಕಮ್ಮಿ 125 ಮಾರ್ಕ್ಸ್ ಒಂದು ಅಂತಂದ್ರೆ ನಿಮಗೆ ಅಷ್ಟೊಂದು ಡೆಪ್ತ್ ಆಗಿ ನಾಲೆಡ್ಜ್ ಇರ್ಬೇಕು ಅದನ್ನ ಬರೆಯಕ್ಕೆ. ಹಂಗಾಗಿ ಬರೇ ಈಗ ರೆಡಿ ಇರೋ ಪ್ರಬಂಧ, ಜನಸಂಖ್ಯಾ ಸ್ಫೋಟ ಬರೋದೆ, ವರದಕ್ಷಿಣಾ ಕಿರುಕುಳ ಬರೋದೆ ಅನ್ನೋಕಿನ ಈಗ ನಿಮಗೆ ಕಂಟೆಂಟ್ ಜಾಸ್ತಿ ಯಾವ ಸಿಗುತ್ತೋ ಸೈಂಟಿಫಿಕ್ ಬೇಸ್ ಮೇಲೆ ನೀವು ಎವಿಡೆನ್ಸ್, ರೀಸನ್ಸ್ಗಳನ್ನ ಕೊಟ್ಟು ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಬರೀಬಹುದು. ಅಂತ ಪ್ರಬಂಧವನ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಪೇಪರ್ 1 250 ಮಾರ್ಕ್ಸ್ ಇರುತ್ತೆ. ನಿಮಗೆ ಟೋಟಲ್ 3 ತಾಸು ಟೈಮ್ ಕೊಟ್ಟಿರ್ತಾರೆ. ಒಂಥರ ನೀವು ಡಿಗ್ರಿ ಎಕ್ಸಾಮ್ ಬರ್ದಂಗಿದೆ, 3 ತಾಸು ಟೈಮ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಪೇಪರ್ 2 ಸಾಮಾನ್ಯ ಅಧ್ಯಯನ, ಜನರಲ್ ಸ್ಟಡೀಸ್ ಇರುತ್ತೆ. ಸೊ ಇವು ಎಲ್ಲ ಇಲ್ಲಿಂದ ಬರೋ ಜನರಲ್ ಸ್ಟಡೀಸ್ 1, 2, 3, 4 ಅಂತ ಬರ್ತವೆ. ಜನರಲ್ ಸ್ಟಡೀಸ್ ಇಂದ ಸಿಲೆಬಸ್ ಹೇಳ್ತೀನಿ. ಪೇಪರ್ 1 ಮಾತ್ರ ಪ್ರಬಂಧ ನೆನಪಿಟ್ಕೊಂಡ್ರೆ, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5 ನೆಕ್ಸ್ಟ್ ಸಿಲೆಬಸ್ ಹೇಳ್ತೀನಿ ಏನಂತ. ಸೊ ಇದು ಮೇನ್ಸ್. ಇದು ಅಂದ್ರೆ ಸರ್ 1550 ಮಾರ್ಕ್ಸ್ ಹೆಂಗ್ ಬರೋದು ಅಂದ್ರೆ, ಫಸ್ಟ್ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಬೇಕು. ಪ್ರಿಲಿಮ್ಸ್ ಪಾಸ್ ಆದ್ರೆ ಮಾತ್ರ ಮೇನ್ಸ್ ಕ್ವಾಲಿಫೈ ಮಾಡ್ತಾರೆ. ಸರ್ ಪ್ರಿಲಿಮ್ಸೇ ಪಾಸ್ ಆಗ್ಲಿಲ್ಲ ಹೆಂಗ ಅನ್ಸಂದ್ರೆ, ಪ್ರಿಲಿಮ್ಸ್ 400 ಮಾರ್ಕ್ಸ್ ಐತಲ್ಲ, ಅದ್ರಲ್ಲಿ ಕ್ವಾಲಿಫೈ ಮಾರ್ಕ್ಸ್ ನಾನು ಹಂಗೆ ಜಸ್ಟ್ ನಿಮಗೆ ಜನರಲ್ ನಾಲೆಡ್ಜ್ಗೆ ಒಂದು 200 ತೆಗೆದ್ರೆ ಸಾಕಂದೆ. ಅದು ಕಡಿಮೆನ ಆಗ್ಬೋದು. ಅವ್ರು 150 ನಿಂತಿದೆ, 135 ನಿಂತಿದೆ, 400ಕ್ಕೆ ಓವರ್ 100 ತೆಗ್ದಿರೋ ಪಾಸ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಆ ವರ್ಷದ ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಅದು. ಒಂದ್ ವೇಳೆ ನೀವು ಪ್ರಿಲಿಮ್ಸ್ ಎಲ್ಲ ಕ್ವಾಲಿಫೈ ಆಗ್ಲಿಲ್ಲ ಮೇನ್ಸಿಗೆ ನಿಮ್ನ ಯಾರನ್ನು ಕರೆಯಲ್ಲ, ಅಪ್ಲಿಕೇಶನ್ ಹಾಕಿರ್ತಾರೆ ಅಲ್ಲಿಗೆ ಬಗೆಹರಿತು ಅಂತ. ನೀವು ಒಂದ್ ವೇಳೆ ಕ್ವಾಲಿಫೈ ಆದ್ರೆ ಮೇನ್ಸಿಗೆ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಸೊ ಮೇನ್ಸ್ ಬಂದ್ಬಿಟ್ಟು 1250 ಮಾರ್ಕ್ಸ್ ಇರುತ್ತೆ, 5 ಪೇಪರ್ ಇರುತ್ತೆ. ಸೊ ಅದ್ರಲ್ಲಿ ಪ್ರಬಂಧ 1 250 ಮಾರ್ಕ್ಸ್ ಇರುತ್ತೆ. ಈ 250 ಮಾರ್ಕ್ಸ್ ಎಲ್ಲರಿಗೂ 250 ಮಾರ್ಕ್ಸ್ ಇರುತ್ತೆ ಎಲ್ಲಾ ಪೇಪರ್ಗೂ. ಒಂದು ಪೇಪರ್ ಬರೆಯಕ್ಕೆ ನಿಮಗೆ 3 ಅವರ್ಸ್ ಟೈಮ್ ಕೊಡ್ತಾರೆ. ಓಕೆ, ಸೊ ನೆನಪಿಡ್ಕೋಬೇಕು. ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಇವು ಇದಾವೆ, ಆಗ್ಲೇ ಹೇಳಿದ್ವಲ್ಲ, ಕಡ್ಡಾಯ ಕನ್ನಡ, ಕಡ್ಡಾಯ ಇಂಗ್ಲಿಷ್ಗೆ ಬರೀ ಕನಿಷ್ಠ 35 ತೆಗೆದ್ರೆ ಸಾಕು. ಮತ್ತೆ ಕಡ್ಡಾಯ ಕನ್ನಡ, ಕಡ್ಡಾಯ ಇಂಗ್ಲಿಷ್ ಮಾರ್ಕ್ಸ್ ಏನು ನಿಮಗೆ
ರ್ಯಾಂಕ್ ಲಿಸ್ಟ್ ಡಿಸೈಡ್ ಮಾಡೋದಲ್ಲ, ಬರೀ ಜಸ್ಟ್ ಅದು ಕ್ವಾಲಿಫೈಯಿಂಗ್. ಅಂದ್ರೆ ಒಂದ್ ವೇಳೆ ಸರ್ ಈ ಕಡ್ಡಾಯ ಕನ್ನಡ ಕಡ್ಡಾಯ ಇಂಗ್ಲಿಷ್ ಅಲ್ಲಿ ನೀವು ಹೇಳ್ತಾ ಇದ್ರೆ ಈಸಿ ಇದೆ ಅಂತ, ಮತ್ತೆ ಅದನ್ನು ಕ್ವಾಲಿಫೈ ಆಗ್ಲಿಲ್ಲ, ಅದನ್ನ ಯಾರು ಕ್ವಾಲಿಫೈ ಆಗ್ಲಿಲ್ಲ ಅಂದ್ರೆ ನೀವು ಮೇನ್ಸ್ ಅಲ್ಲಿ ಎಷ್ಟೇ ಮಾರ್ಕ್ಸ್ ತಗೊಂಡ್ರು ಕೂಡ ನೀವು ಅಧಿಕಾರಿ ಆಗ ಒಂದು ರೇಸ್ ಇಂದ ಹೊರ ಬೀಳ್ತೀರಾ, ನೆನಪಿಟ್ಕೋಬೇಕು. ಓಕೆ, ಅಂದ್ರೆ ಈ ಎಕ್ಸಾಮ್ ಇಂದ ಹೊರಗಡೆ ಹೋಗ್ತೀರಾ. ನೆಕ್ಸ್ಟ್ ಮುಖ್ಯ ಪರೀಕ್ಷೆ ಆಗ್ಲೇ ಹೇಳ್ದಂಗೆ ವಿವರಣಾತ್ಮಕವಾಗಿರುತ್ತೆ, 3 ತಾಸು ಟೈಮ್ ಕೊಟ್ಟಿರ್ತಾರೆ ನಿಮಗೆ, 250 ಮಾರ್ಕ್ಸ್ ಇರುತ್ತೆ, ಒಂದು ಪೇಪರ್ ಬರೀಬೇಕು, ಡಿಸ್ಕ್ರಿಪ್ಟಿವ್ ಆಗಿರುತ್ತೆ, ಸೊ ಬರೀಬೇಕು. ಸೊ ತುಂಬಾ ಜನದ ಒಂದು ಡೌಟ್ ಇರುತ್ತೆ, ಸರ್ ನಾವು ಕನ್ನಡ ಮೀಡಿಯಂ ಸರ್, UPSC ಅಂತ ಬರೋಕ್ಕಾಗಲಿಲ್ಲ, ಈ KS ಬರೀಬಹುದು ಅಂದ್ರೆ 100% ಬರೀಬಹುದು, ಮ್ಯಾಕ್ಸಿಮಮ್ ಇಲ್ಲಿ ಕನ್ನಡದಲ್ಲೇ ತಗೊಳೋದು. ಸೊ ಕನ್ನಡ ಮೀಡಿಯಂ ಆಗಿದ್ರೆ ನೀವು ಕನ್ನಡದಲ್ಲೇ ಮೇನ್ಸ್ ಡಿಸ್ಕ್ರಿಪ್ಟಿವ್ ನ ಬರೀಬಹುದು. ನೆಕ್ಸ್ಟ್ ನಿಮಗೆ ಪ್ರಿಲಿಮ್ಸ್ ಕ್ವಶನ್ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಇರುತ್ತೆ, ಇಂಗ್ಲಿಷ್ ನಲ್ಲಿ ಕ್ವಶನ್ಸ್ ನಿಮಗೆ ಭಾಷೆಯಲ್ಲಿ ಗ್ರಿಪ್ ಇರಲಿಲ್ಲದ್ರೆ ಕನ್ನಡದಲ್ಲೇ ಕ್ವಶನ್ಸ್ ಪೇಪರ್ ನ ಅರ್ಥ ಮಾಡ್ಕೋಬಹುದು. ಹಂಗಾಗಿ ಇದು ಕನ್ನಡ ಮೀಡಿಯಂ ಅಂತ ಯಾರ್ಯಾರು ಓದಿರ್ದಿರೋ, ಮತ್ತೆ ಸರ್ ನನಗೆ ಜಾಸ್ತಿ ತುಂಬಾ ನಾವು ಅಡ್ವಾನ್ಸ್ ಇಲ್ಲ ಸರ್ ಓದೋದ್ರೊಳಗೆ, ಏನೋ ಕನ್ನಡ ಮೀಡಿಯಂ ಓದ್ಕೊಂಡ್ ಬಂದ್ವಿ, ಗ್ರಾಮೀಣ ಭಾಗದಲ್ಲಿಂದನೂ ಬಂದಿವಿ ಓದ್ಕೊಂಡು, ಬಟ್ ನನಗೆ ಒಂದು ಅಧಿಕಾರಿ ಆಗ್ಬೇಕಂತ ಆಸೆ ಇದೆ ಅಂದ್ರೆ ಖಂಡಿತ ಸೊ ನಿಮ್ಮಂತರಿಗೆ ಈ ಎಕ್ಸಾಮ್ ಇರೋದು, ನಿಮಗೆ ಪ್ರತಿಭೆ ಇದ್ರೆ ಸಾಕು, ಇಲ್ಲಿ ಯಾವುದೇ ಮಾಧ್ಯಮದ ಅವಶ್ಯಕತೆ ಇರಲ್ಲ, ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಸೊ ಇದನ್ನ ಅಫಿಷಿಯಲ್ ವೆಬ್ಸೈಟ್ ಬಿಟ್ಟಿದ್ದಾರೆ. ನೆಕ್ಸ್ಟ್ ವ್ಯಕ್ತಿತ್ವ ಪರೀಕ್ಷೆ ಅಂತ ಇದೆ. ವ್ಯಕ್ತಿತ್ವ ಪರೀಕ್ಷೆ ಅಂತಂದ್ರೆ ಸೊ ಇಷ್ಟೆಲ್ಲ ಆದ್ಮೇಲೆ ಅವಾಗೆಲ್ಲ ಈ ವ್ಯಾಪಕ ಭ್ರಷ್ಟಾಚಾರ ಕೇಳ್ಬಂತಲ್ಲ, ವ್ಯಕ್ತಿತ್ವ ಪರೀಕ್ಷೆದಲ್ಲಿ ಭ್ರಷ್ಟಾಚಾರ ಮಾಡ್ತಾರ ಅಂತ ಹೇಳಿ, ಹಂಗ ಫಸ್ಟ್ 200 ಮಾರ್ಕ್ಸ್ ಇತ್ತು KS ಇಂದು, ಆಮೇಲೆ ಅದನ್ನ 50 ಮಾರ್ಕ್ಸ್ ಇತ್ತು ಅಂದ್ರು. ಕೊನೆಗೀಗ ಬರೀ ಪರ್ಸನಾಲಿಟಿ ಟೆಸ್ಟ್ ಅಂದ್ರೆ ವ್ಯಕ್ತಿತ್ವ ಪರೀಕ್ಷೆ ಓನ್ಲಿ ಬರೀ 25 ಮಾರ್ಕ್ಸ್ ಇದೆ. ಸೊ ವ್ಯಕ್ತಿತ್ವ ಪರೀಕ್ಷೆನ ಕೌಂಟ್ ಮಾಡ್ಕೊಂಡ್ರೆ ಟೋಟಲ್ ನಿಮ್ಮ ಮೇನ್ಸ್ ಮಾರ್ಕ್ಸ್ ಡಿಸೈಡ್ ಆಗೋದು 1275. ಸೊ 3 ಹಂತಗಳು ನೋಡಿದ್ವಿ ಇಲ್ಲಿ, ನೋಡ್ರಿ ನೆನಪಿಟ್ಕೊಡ್ರಿ. ಪ್ರಿಲಿಮ್ಸ್ 400 ಮಾರ್ಕ್ಸಿಗೆ, ಮೇನ್ಸ್ 1250 ಮಾರ್ಕ್ಸಿಗೆ, ನೆಕ್ಸ್ಟ್ ಪರ್ಸನಾಲಿಟಿ ಟೆಸ್ಟ್ PT ಅಂತ ಕರಿತೀವಿ ಬರೀ 25 ಮಾರ್ಕ್ಸಿಗೆ. ಇಲ್ಲಿ ಸಿಂಪಲ್ ಆಗಿ ಎಕ್ಸಾಮಿನ್ಸ್ ರೂಲ್ಸ್ ಹೇಳ್ತೀನಿ ಕೇಳ್ರಿ. ಪ್ರಿಲಿಮ್ಸ್ ಜಸ್ಟ್ ಕ್ವಾಲಿಫೈಡ್ ಇನ್ ನೇಚರ್, ಅಂದ್ರೆ ಇದರಲ್ಲಿ ನೀವೇನಾದ್ರು ಕ್ವಾಲಿಫೈ ಆದ್ರೆ ಮೇನ್ಸಿಗೆ ಕಳಿಸ್ತಾರೆ, ಪ್ರಿಲಿಮ್ಸ್ ಮಾರ್ಕ್ಸ್ ಅಲ್ಲಿಗೆ ಹೋಯ್ತು, ಇದನ್ನೇ ಕನ್ಸಿಡರ್ ಮಾಡಲ್ಲ ರ್ಯಾಂಕ್ ಲಿಸ್ಟ್ ರೆಡಿ ಮಾಡ್ಬೇಕಾರೆ. ಜಸ್ಟ್ ಇದು ಮೇನ್ಸಿಗೆ ಕ್ವಾಲಿಫೈ ಆಗಕ್ಕೆ, ಅಂದ್ರೆ ಸಿಕ್ಕಾಪಟ್ಟೆ ಜನ ಎಕ್ಸಾಮ್ ಬರೀತಾರಲ್ಲ, ಅಷ್ಟ್ರದ್ದು ಡಿಸ್ಕ್ರಿಪ್ಟಿವ್ ಬರೋದು ಆನ್ಸರ್ ವ್ಯಾಲ್ಯೂಯೇಷನ್ ಮಾಡಕ್ಕಾಗಲ್ಲ ಅಂದ್ರೆ ಫಸ್ಟ್ ಪ್ರಿಲಿಮ್ಸ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ತುಂಬಾ ಜನ ಹೊರಗಡೆ ಹೋಗ್ಬಿಡ್ತಾರೆ, ಪ್ರಿಲಿಮ್ಸ್ ಎಕ್ಸಾಮ್ಸ್ ಅಲ್ಲಿ ಹೊರಗಡೆ ಹೋಗ್ತಾರೆ. ಸೊ ಮೇನ್ಸಿಗೆ ಸ್ವಲ್ಪ ಜನ ಸೆಲೆಕ್ಟ್ ಆಗ್ತಾರೆ, 1250 ಮಾರ್ಕ್ಸ್ ಮೇನ್ಸ್ ಇರುತ್ತೆ. ನೆಕ್ಸ್ಟ್ ಪರ್ಸನಾಲಿಟಿ ಟೆಸ್ಟ್ ಏನ್ ಇಂಟರ್ವ್ಯೂ ಅಂತ ಕರಿತಿರಲ್ಲ, ಅದು 1275 ಮಾರ್ಕ್ಸ್ ಟೋಟಲ್ ನೀವು ಎಕ್ಸಾಮ್ ಬರ್ದಂಗ ಆಗುತ್ತೆ ಪ್ರಿಲಿಮ್ಸ್ ಬಿಟ್ರೆ. ಸೊ ಈ 1275 ಮಾರ್ಕ್ಸ್ಗೆ ನಿಮ್ ರ್ಯಾಂಕ್ ಲಿಸ್ಟ್ ರೆಡಿ ಮಾಡ್ಕೊಂತ ಹೋಗ್ತಾರೆ. ಅದ್ರಲ್ಲಿ ಈ ಪೋಸ್ಟ್ ಬಿಟ್ಟಿದಾರಲ್ಲ, ಅದ್ರಲ್ಲಿ ಅಷ್ಟು ಪೋಸ್ಟ್ ಒಳಗಡೆ ನಿಮ್ದು ರ್ಯಾಂಕ್ ಲಿಸ್ಟ್ ಅಷ್ಟು ಜನನ್ ಮಾತ್ರ ತಗೊಂತಾರೆ, ಯಾರು ಹೈಯೆಸ್ಟ್ ತೆಗ್ದಾರಂತ. ಮತ್ತೆ ಇದಕ್ಕೇನು 1275 ಇಷ್ಟೇ ತೆಗಿಬೇಕಂತ ಇಲ್ಲ. ಸೊ ಆ ಪೋಸ್ಟ್ ಮೇಲೆ ಡಿಪೆಂಡ್. ಸೊ ಎಷ್ಟು ಪೋಸ್ಟ್ ಇರ್ತಾವ ಅಷ್ಟು ಪೋಸ್ಟ್ ಒಳಗಡೆ ನೀವು ಇಡೀ ಕರ್ನಾಟಕದಲ್ಲಿ ಎಷ್ಟು ಲಕ್ಷ ಜನ ಅಪ್ಲೈ ಮಾಡಿರ್ಲಿ ಅಷ್ಟು ಜನದೊಳಗಡೆ ಇದ್ರಿ ಅಂತಂದ್ರೆ ಈ 1275 ಮಾರ್ಕ್ಸ್ಗೆ ನಿಮ್ಮ ರ್ಯಾಂಕ್ ಲಿಸ್ಟ್ ಅರ್ಹತಾ ಪಟ್ಟಿನ ರೆಡಿ ಮಾಡ್ಕೊಂಡು ಇಷ್ಟು ಮಾರ್ಕ್ಸ್ ತೆಗೆದಿರಿ, ಇಷ್ಟು ನೀವು ಅಧಿಕಾರಿ ಆಗ್ತಿರಲ್ಲ ಅಂತ ಹೇಳಿ ಈ ಜಾಬ್ಗಳಿಗೆ, ಈ ಹುದ್ದೆಗಳಿಗೆ ಅದನ್ನ ಡಿಸೈಡ್ ಮಾಡ್ತಾರೆ. ಸೊ ಇದು ಸಿಂಪಲ್ ಆಗಿ ಹೇಳಿದ್ದೀನಿ, ನೆನ್ಪಿಟ್ಕೋಬೇಕು. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಕರ್ನಾಟಕ ಗೆಜೆಟೆಡ್ ಪ್ರೊಫೆಸರ್ ನೇಮಕಾತಿಗಳ ನಿಯಮದ ಪ್ರಕಾರ ಆಯೋಗವು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಸೇವೆಗಳ ಖಾಲಿ ಹುದ್ದೆಗಳಾಗಿ ಸಂಖ್ಯೆಗೆ ಅನುಗುಣವಾಗಿ 1:3 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನ ವ್ಯಕ್ತಿತ್ವ ಪರೀಕ್ಷೆಗೆ ಕರೆಯಲಾಗುವುದು. ಅಂದ್ರೆ ಮೇನ್ಸ್ ಪಾಸ್ ಆದರೂ ಕೂಡ ಏನು ಬರ್ತಾರಲ್ಲ ಅದರಲ್ಲಿ 1:3 ಅಂತಂದ್ರೆ ನೀವು ಅಲ್ಲಿ ಒಂದು ಹುದ್ದೆ ಇದ್ರೆ ಅಲ್ಲಿ 3 ಜನನ್ನ ನಿಮಗೆ ವ್ಯಕ್ತಿತ್ವ ಪರೀಕ್ಷೆ ಕರೀತಾರೆ. ಕೊನೆಗೆ ಲಾಸ್ಟಿಗೆ ಅರ್ಹತಾ ಪಟ್ಟಿ ಬಿಡಬೇಕಾದ್ರೆ ಅದನ್ನ 1:1 ಬಿಡ್ತಾರೆ. ಅಂದ್ರೆ ಲಾಸ್ಟಿಗೆ ಏನ್ ಸೆಲೆಕ್ಷನ್ ಲಿಸ್ಟ್ ಇರುತ್ತಲ್ಲ ಅದನ್ನ ಮತ್ತೆ 1:1 ಬಿಟ್ಟು ಅಲ್ಲಿಗೆ 1:1 ಯಾರು ಸೆಲೆಕ್ಷನ್ ಆಗಿರ್ತಾರೋ 1000 ಅಧಿಕಾರಿಗಳು ಅಂತೇಳಿ ಇದು ಮಾಡ್ತಾರೆ. ಸೊ ಇನ್ನ ಕೆಳಗಡೆ ಇವು ಮೀಸಲಾತಿ ಪ್ರಮಾಣ ಪತ್ರವು ಎಲ್ಲ ಇರ್ತವೆ. ಸೊ ಇದು ನೋಟಿಫಿಕೇಶನ್ ಆಮೇಲೆ ಹಾಕಿರ್ತೀನಿ, ಸೊ ಡೀಟೇಲ್ ಆಗಿ ನೋಡ್ರಿ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ ಹೇಳ್ಬೇಕಾಗಿರೋದು. ಇನ್ನೊಂದ್ಸಲ ಹೇಳ್ತೀನಿ, ಕೊನೆಯದಾಗಿ ಈ ಡೇಟ್ಸ್ಗಳು ಮಾತ್ರ ಬಹಳ ಚೆನ್ನಾಗಿ ನೆನ್ಪಿಟ್ಕೊಡ್ರಿ. ಒಂದು ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ 1ನೇ ತಾರೀಕಿಂದ. ಅಂದ್ರೆ ಈಗ ನೀವೇನ್ ವಿಡಿಯೋ ನೋಡ್ತಿರಲ್ಲ ಇವತ್ತಿಂದ ನೋಡ್ತಿದ್ರೆ ಆಗಸ್ಟ್ 1ರಿಂದಾನೇ ಸ್ಟಾರ್ಟ್ ಆಗಿರುತ್ತೆ. ಸೊ ಆಗಸ್ಟ್ 31ನೇ ತಾರೀಕು ಅಪ್ಲಿಕೇಶನ್ ಹಾಕಕ್ಕೆ ಎಂಡ್ ಡೇಟ್ ಆಗಿರುತ್ತೆ. ಈಗನೇ ಹೇಳಿದೆ, ನಿಮ್ ಕಣ್ಣೆದ್ರಿಗೆ ತೋರಿಸ್ಬಿಟ್ಟಿನಿ, ಅಫಿಷಿಯಲ್ ಬಿಟ್ಟಿರೋ ಅಧಿಕೃತ ಅಧಿಸೂಚನೆಯಲ್ಲಿ ಸಿಲೆಬಸ್ ಏನಿರುತ್ತೆ, ಈಸಿ ಇರುತ್ತೆ, ಟಫ್ ಇರುತ್ತೆ ಅಂತ. ಇವಾಗಾರ ನಿಮ್ಮ ತಲೆಯಲ್ಲಿ ಒಂದಿರುತ್ತೆ, ನಾನು ಕೂಡ ಪ್ರಯತ್ನ ಮಾಡ್ಬೋದನ್ನ ಕಾನ್ಫಿಡೆನ್ಸ್ ಅಂತೂ ಮೂಡಿರುತ್ತಲ್ವೇ ಈ ವಿಡಿಯೋ ನೋಡಿದ್ಮೇಲೆ. ಖಂಡಿತ ಪ್ರಯತ್ನಕ್ಕೆ ಯಾವುದೇ ಸೋಲಿಲ್ಲ. ಯಾರ ಹಣೆ ಬರದಲ್ಲಿ ಏನ್ ಬರ್ದಿದೇನೋ ಗೊತ್ತಿಲ್ಲ, ಬಟ್ ಪ್ರಯತ್ನ ಮಾಡ್ಬೇಕು, ಪ್ರಯತ್ನ ಮಾಡಿ ಯಶಸ್ವಿ ಆಗ್ಲಿ ಅಂತ ಕೇಳ್ಕೊತಾ. ಸೊ ಇದು
ಈ ವಿಡಿಯೋದ ವಿಶೇಷತೆ. ಇನ್ನೂ ಏನೇ ಡೌಟ್ ಇದ್ರೂ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಅದ್ರ ಬಗ್ಗೆ ಮತ್ತೆ ನಿಮಗೆ ಡೌಟ್ಸ್ ಕ್ಲಾರಿಟಿ ಮಾಡಿ ವಿಡಿಯೋ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿ ಓದ್ಕೊಳ್ರಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ವಿಡಿಯೋ ನೋಡಿರೋ ಅಟ್ಲೀಸ್ಟ್ ಸ್ವಲ್ಪ ಜನ ಅಧಿಕಾರಿಗಳು ಆದರೆ ಅಟ್ಲೀಸ್ಟ್ ಈ ವಿಡಿಯೋ ಮಾಡಿರೋಕ್ಕೂ ಇನ್ಫಾರ್ಮೇಶನ್ ಕೊಟ್ಟಿರೋಕ್ಕೂ ನನಗೂ ಹೆಮ್ಮೆ ಇರುತ್ತೆ. ಓಕೆ, ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಎಲ್ಲರಿಗೂ ಉಪಯುಕ್ತ ಮಾಹಿತಿನ ಯಾರಿಗೆ ಉಪಯೋಗ ಇದೆನೋ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.